ಎಲ್ಲ ರೈತ ಬಾಂಧವರಿಗೆ ಪ್ರಥಮ ನಮಸ್ಕಾರಗಳು. ವೇದಿಕೆ ಮೇಲಿರುವ ಗಣ್ಯರಿಗೂ ಸಹ ನನ್ನ ನಮನಗಳು. ರೈತ ಬಾಂಧವರಲ್ಲಿ ನನ್ನ ಮುಖ್ಯವಾದ ನಮಸ್ಕಾರ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ, ಇವತ್ತು ರೈತ ದಿನಾಚರಣೆಗೆ ಸಂಬಂಧಿಸಿದ್ದು. ಇದು ರಾಷ್ಟ್ರೀಯ ರೈತ ದಿನಾಚರಣೆ, ವಿಶ್ವ ರೈತ ದಿನಾಚರಣೆ ಇದೆ, ಇದು ರಾಷ್ಟ್ರೀಯ ರೈತ ದಿನಾಚರಣೆ. ಪ್ರಾರಂಭದಲ್ಲಿ ಹೇಳಿದ್ರು, ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ನೆನಪಿಗಾಗಿ ಇದು ಆಚರಿಸಲ್ಪಡುತ್ತಿರುವಂತಹ ರಾಷ್ಟ್ರೀಯ ರೈತ ದಿನಾಚರಣೆ. ಹಾಗಾದ್ರೆ ಚೌಧರಿ ಚರಣ್ ಸಿಂಗ್ ಅನ್ನೋರು ಯಾರು ಅಂತೇಳಿ ಅದನ್ನ ಹೇಳಿಲ್ಲ. ಅವ್ರು ಯಾರು ಅಂತಂದ್ರೆ, ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳವರು, ರೈತ ಕುಟುಂಬದಿಂದ ಬಂದವರು, ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು, ರೈತರ ಬಗ್ಗೆ ಕಳಕಳಿ ಇಲ್ಲವರು, ಅಂಥವರು ಪ್ರಧಾನಮಂತ್ರಿಗಳಾಗಿದ್ರು. ನಮ್ಮ ರಾಜ್ಯದಿಂದ ಹೋದಂತಹ ಸನ್ಮಾನ್ಯ ದೇವೇಗೌಡರು ಸಹ ಪ್ರಧಾನಮಂತ್ರಿಗಳಾಗಿದ್ರು. ಅದಕ್ಕಿಂತ ಮೊದಲಿಗೆ ಅವರು ಆಗಿದ್ರು. ಅದರಿಂದ ಅಂತಹ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಂತಹ, ರೈತ ಹಿನ್ನೆಲೆಯಿಂದ ಬಂದಂತಹ, ರೈತರ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ಜೀವನವನ್ನೇ ಸವಿಸಿದಂತಹ ಮಹಾ ವ್ಯಕ್ತಿಯ ಜನ್ಮದಿನದ ನೆನಪಿಗಾಗಿ ಆಚರಿಸಲ್ಪಡುತ್ತಿರುವಂತಹ ಒಂದು ಆಚರಣೆ ಯಾವುದಂತಂದ್ರೆ ಅದು ರಾಷ್ಟ್ರೀಯ ರೈತ ದಿನಾಚರಣೆ. ಅದೇ ಈ ದಿನಾಚರಣೆಯ ಹಿನ್ನೆಲೆ. ಅದನ್ನು ನಾನು ಹೇಳಬೇಕಾಗಿದೆ, ಹೇಳಿದ್ದೇನೆ. ಸನ್ಮಾನ್ಯರೇ, ಮೊಟ್ಟ ಮೊದಲನೇದಾಗಿ ನನ್ನೊಂದು PPT ಇದೆ, ಅದನ್ನ ಬೇಕಾದ್ರೆ ಹಾಕ್ಬೋದಾಗಿತ್ತು, ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಾ ಇತ್ತು. ಒಂದು PPTಗೆ ದಯಮಾಡಿ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗ ಬಂದು ಕೂತು ಕಾರ್ಯಕ್ರಮದ VT ಹಾಗೆ ಹೆಸರಿನ ಭಾಷಣ ಕೇಳಿದ್ರೆ ಚೆನ್ನಾಗಿರುತ್ತೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ನಾನು ನನ್ನ ಅನಿಸಿಕೆಗಳಿಗೆ ಹೆಸರಿಟ್ಟಿದ್ದೇನೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಇದು ಮೊದಲಿಂದನೂ ಇದೆ. ಅದು ನೋಡಿ, ಎಲ್ಲ ಕಡೆಯಿಂದ ವಾಡಿಕೆಯಲ್ಲಿ ಹೇಳೋದೇ ಇದೆ, ನಾಣ್ಣುಡಿ ಹಾಗೆ ಇದೆ ಅದು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿ. ಇದು ದುರ್ಭಿಕ್ಷಂ ಅಂತಂದ್ರೆ ಏನು ಅರ್ಥ? ಅದ್ರ ವಿರುದ್ಧವಾದ ವರ್ಡ್ ಏನಂದ್ರೆ ಸೌಭಾಗ್ಯ. ದುರ್ಭಿಕ್ಷ ಸೌಭಾಗ್ಯ ಅಂತ ಹೇಳಿ. ಸೌಭಾಗ್ಯ ಅಂತಂದ್ರೆ ಎಲ್ಲವನ್ನೂ ಕೊಡುವಂತಹದ್ದು, ಸರ್ವವನ್ನೂ ದಯಪಾಲಿಸುವಂಥದ್ದು. ನೀವೆಲ್ಲ ನಿಮ್ಮ ಅನಿಸಿಕೆಗಳನ್ನೇ ಅವ್ಯಕ್ತವಾಗಿರೋವನ್ನ ಸಸಾರಗೊಳಿಸುವಂಥದ್ದು, ಸಾಕಾರಗೊಳಿಸುವಂಥದ್ದು, ನಮ್ಮ ಬೇಡಿಕೆಗಳನ್ನು ನೀಡುವಂತಹದ್ದು, ಅದೇ ದುರ್ಭಿಕ್ಷ. ಅಲ್ಲಿ ಯಾವುದೋ ಒಂದು ಕೊರತೆ ಇರಲ್ಲ, ಎಲ್ಲವೂ ಸಮೃದ್ಧವಾಗಿ ನಮಗೆ ಲಭಿಸ್ತಾ ಇರ್ತದೆ. ಅಂತಹವನ್ನ ಕೊಡುವಂತಹ ಶಕ್ತಿ ಇರೋದು ಕೃಷಿಯಿಂದ. ಅದಕ್ಕೆ ನೋಡಿ, ಅದರಿಂದ ವಾಡಿಕೆಯಾಗಿ ಹೇಳಲ್ಪಡ್ತಾ ಇದೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಇಲ್ಲಿ ನಾನು ಸಾಂದರ್ಭಿಕವಾಗಿ ಒಂದು ಟ್ರ್ಯಾಕ್ಟರ್ ಚಿತ್ರನ ಹಾಕಿದ್ದೇನೆ, ಬೇರೆದೆಲ್ಲ ಹಾಕ್ಬೋದಾಗಿತ್ತು. ಇಲ್ಲಿ ಟ್ರ್ಯಾಕ್ಟರ್ ಚಿತ್ರವನ್ನು ಯಾಕೆ ಹಾಕಿದ್ದೇನೆ ಅಂತಂದ್ರೆ, ಇಂತಹ ಒಂದು ರಾಷ್ಟ್ರೀಯ ಕೃಷಿ ದಿನಾಚರಣೆ ಆಚರಿಸ್ತಾ ಇರೋದು ನಾವು ಎಸ್ಕಾರ್ಡ್ ಸಂಸ್ಥೆಯ ಸಹಯೋಗದಲ್ಲಿ, ಎಸ್ಕಾರ್ಡ್ಸ್ ಕುಬೋಟಾ ಸಂಸ್ಥೆಯ ಸಹಯೋಗದಲ್ಲಿ ಅವರು ಇದನ್ನು ಏರ್ಪಡಿಸಿದ್ದಾರೆ. ರೈತರ ಬಗ್ಗೆ ಅವ್ರ ಕಳಕಳಿ ಏನಿದೆ ಅನ್ನೋದು ಸಹ ಅದು ತೋರಿಸ್ತದೆ. ಮತ್ತು ಅವ್ರದೇ ಆದ ಒಂದು ವಿಶಿಷ್ಟ ಸೇವೆಯಲ್ಲಿ ರೈತರ ಸೇವೆ, ಗ್ರಾಮೀಣಾಭಿವೃದ್ಧಿ ಮತ್ತು ಆಹಾರೋತ್ಪಾದನೆಗೆ ಎಸ್ಕಾರ್ಡ್ ಸಂಸ್ಥೆಯವರು ಸಾಕಷ್ಟು ದೊಡ್ಡ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಟ್ರ್ಯಾಕ್ಟರ್ ಅಂದ್ರೆ ಎಸ್ಕಾರ್ಟ್ಸ್ ಅಂತ ಹೇಳುವಂತಹ ಒಂದು ಸಮಾನಾಂತರವಾದ ಒಂದು ಅನಿಸಿಕೆನೂ ಸಹ ಇದೆ. ಟ್ರ್ಯಾಕ್ಟರ್ ಅಂದ್ರೆ ಎಸ್ಕಾರ್ಟ್ಸೇ ಫಸ್ಟ್. ಆ ರೀತಿ ಅಂತಹ ದೊಡ್ಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಎಸ್ಕಾರ್ಟ್ ಸಂಸ್ಥೆಗೂ ಸಹ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಕೃತಜ್ಞತೆ ಅರ್ಪಿಸ್ತೇನೆ. ಯಾಕಂದ್ರೆ ನನ್ನ ಕರೆಸಿದ್ದಾರೆ ಅವರು, ಈ ದಿನ ನನ್ನ ಕರೆಸಿಬಿಟ್ಟು ತಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಸೈಡ್ ಪ್ಲೀಸ್. ಮೂವ್ ಆಗುತ್ತಾ ಅಥವಾ ಇಲ್ಲೇನಾದ್ರೂ ಇದನ್ನ ನೋಡಿ. ಡಾಕ್ಟರ್ MH ಮರಿಗೌಡ್ರು ಅಂತ ತಾವು ಕೇಳಿರ್ಬೋದು. ಡಾಕ್ಟರ್ MH ಮರಿಗೌಡ್ರು ತೋಟಗಾರಿಕೆ ದಿಗ್ಗಜರು. ಅವ್ರು ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ತೋಟಗಾರಿಕೆಯನ್ನು ಉತ್ತುಂಗಕ್ಕೆ ಏರಿಸಿ, ತೋಟಗಾರಿಕೆಯನ್ನು ಅವ್ರು ಮಾಡಿದೇನು ಗೊತ್ತಾ, ಜನಸಾಮಾನ್ಯರ ಕಸಬನ್ನಾಗಿ ಮಾಡಿದ್ರು. ಅವ್ರು ಬರೋದಕ್ಕಿಂತ ಮೊದಲು ಬರೀ ಉಳ್ಳವರ ಕಸಬಾಗಿತ್ತು. ಜನಸಾಮಾನ್ಯರ, ಬಡ ರೈತರ, ಗ್ರಾಮೀಣದಲ್ಲಿ ಕೊನೆಯದಾಗಿ ಗುರುತಿಸಿಕೊಂಡಂತಹ ರೈತರ ಕಸಬನ್ನು ಅವರು ಮಾಡಿದಂತಹ ದೊಡ್ಡ ಏನಂತ ಮಹಾಪುರುಷರು. ಅವರಿಗೆ ಕರ್ನಾಟಕ ರಾಜ್ಯದ ತೋಟಗಾರಿಕೆ ಪಿತಾಮಹರು ಅಂತ ಹೇಳ್ತಿದ್ದಾರೆ. ಅಂತಹ ಪಿತಾಮಹರು ರೈತರ ಬಗ್ಗೆ ವಿಶೇಷವಾದ ಕಾಳಜಿ ಹೊಂದಿದ್ರು. ಅವ್ರ ಜೀವನದ ಉಸಿರೇ ಕೃಷಿಯಾಗಿತ್ತು, ಅವರ ಜೀವನದ ಉಸಿರೇ ರೈತರಾಗಿದ್ರು. ಅಂಥವ್ರು ಅವ್ರ ಮೇಲೆ ಏನ್ ಹೇಳಿದಾರೆ ನೋಡಿ, ಅಲ್ಲಿ ಭೂಮಿಯ ಮೇಲೆ ಕಾಲನ್ನು ಊರಿ ನಿಂತಿಹನೊಬ್ಬನೇ ನೇಗಿಲ ಯೋಗಿ, ಬೆವರನ್ನು ಸುರಿಸಿ ಅನ್ನವ ನೀಡುವ ತ್ಯಾಗ ಜೀವಿಗಿದೋ ನಾಡಿನ ನಮನ ಅಂತ ಹೇಳಿ ಅವರು ಲಾಂಗ್ ಬ್ಯಾಕ್ ಹೇಳಿದ್ದಾರೆ, 50s ನಲ್ಲಿ ಹೇಳಿದ್ದಾರೆ. ಅಲ್ಲೊಂದು ಚಿತ್ರ ಇದೆ ನೋಡಿ, ಡಾಕ್ಟರ್ ಮರಿಗೌಡರ ಪರಿಕಲ್ಪನೆಯ ಭಾರತ ದೇಶದ ಕೃಷಿಕ ಆತ. ಅಲ್ಲಿ ತಾವು ನೋಡಿ ಅದನ್ನ, ಆ ಕೃಷಿಕ ಹೇಗಿದ್ದಾನೆ, ಎಲ್ಲರಿಗೂ ದುಡಿದು ತಾನೇ ಸಣ್ಣಗಾಗಿದ್ದಾನೆ. ಅವನ ಎದೆ ಎಲುಬುಗಳನ್ನು ಎಣಿಸ್ಬೋದು ನೀವು, ಜೀವವನ್ನು ತೆಗೆದಿದ್ದಾನೆ. ಎಲ್ಲರೂ ನೋಡಿ, ಅಲ್ಲಿ ಕೆಳಗೆ ಏನ್ ಬರ್ದಿದ್ದಾರೆ ನೋಡಿ, ಎಲ್ಲರನ್ನು ಉಳಿದೆಲ್ಲಾ ಜನರು ಆತನ ಮೇಲೆ ಸವಾರಿ ಮಾಡುವವರೇ. ಒಂದು ಕಾಲ್ಪನಿಕ ಚಿತ್ರ ಇದೆ, ತುಂಬಾ ಅರ್ಥಗರ್ಭಿತವಾಗಿದೆ ನೋಡಿ. ಎಲ್ಲ ಕಡೆ ಕೈಯಲ್ಲಿ, ಕಾಲಲ್ಲಿ, ಹೆಗಲ ಮೇಲೂ, ತಲೆ ಮೇಲೆಲ್ಲ ಕೂತಿದ್ದಾರೆ.
ಅವ್ರನ್ನೆಲ್ಲವ್ರನ್ನ ಹೊತ್ಕೊಂಡು ಹೋಗಿ ತಾನು ಮುಂದೆ ಹೋಗ್ತಿದ್ದಾನೆ, ತನ್ನ ಕಷ್ಟ ನಷ್ಟಗಳನ್ನು ಸಹಿಸ್ತೆ. ಅಂತಹ ಒಂದು ದೊಡ್ಡ ಮಹತ್ತರವಾದ ಕಾರ್ಯ, ರೈತನ ಕಾರ್ಯ, ಕೃಷಿಕನ ಕಾರ್ಯ, ಮತ್ತೆ ಈ ದಿನ ನಾವು ಮಾಡ್ತಿರುವಂತಹ ಒಂದು 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 ಸಮಾರಂಭಕ್ಕೆ ಶೋಭೆಯನ್ನು ತರುವಂತಹ, ಇಲ್ಲಿ ಜನ ಸೇರಿದಂತಹ ಜನಸ್ತೋಮದ ರೈತರಿಗೆ ಶೋಭೆಯನ್ನು ತರುವಂತಹ ಒಂದು ಚಿತ್ರ ಅದು. ನೆಕ್ಸ್ಟ್ ಪ್ಲೀಸ್. ನೋಡಿ, ಈ ದಿನದ ಕೃತಜ್ಞತಾಪೂರ್ವಕ ನಮನವನ್ನು ನಾವು ಮಾಡುವಂತ ಸುದಿನ ಆಗಿದೆ. ಈ ಸುದಿನವನ್ನು ಕಲ್ಪಿಸಿದವರು ನಾನು ಈಗಾಗಲೇ ಹೇಳಿದ್ದೀನಿ, ಎಸ್ಕಾಟ್ ರೈತ ಸಮಾವೇಶದಲ್ಲಿ ಎಸ್ಕಾಟ್ ಸಂಸ್ಥೆಯವರು ಮಾಡಿದ್ದಾರೆ. ಎಲ್ಲ ರೈತ ಬಾಂಧವರಿಗೆ ಸೇರಿದಂತಹ ಎಲ್ಲ ಕೃಷಿಕರಿಗೆ ನನ್ನ ನಮಸ್ಕಾರಗಳನ್ನು ಮತ್ತೊಮ್ಮೆ ನಾನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲೀಸ್. ನೋಡಿ, ಇದು ತುಂಬಾ ಅರ್ಥಗರ್ಭಿತವಾದ ಒಂದು 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 ಇದಿದೆ, ಹೇಳಿ ಮೇಲುಗಡೆ ಒಂದು ಸ್ಲೋಗನ್ ಇದೆ ನೋಡಿ, ರೈತನೇ ಅನ್ನದಾತ, ರೈತನೇ ಜೀವರಕ್ಷಕ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೇವೆ. ಹೇಳೋದು ಒಂಥರ ವಾಡಿಕೆನೂ ಆಗಿದೆ. ಮತ್ತೆ ಮನುಕುಲವನ್ನು ನಿರಂತರ ಹಸಿವಿನಿಂದ ಮುಕ್ತಗೊಳಿಸಲು ಶಕ್ತನಾದ ಏಕೈಕ ವ್ಯಕ್ತಿ ಅಂದ್ರೆ ರೈತ. ಒಂದು ಎಕ್ಸಾಂಪಲ್ ಹೇಳ್ತೇನೆ, ಇವತ್ತು ತುಂಬಾ ಅರ್ಥಗರ್ಭಿತವಾಗಿದೆ. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ ನೋಡಿ. ನಿನ್ನೆ ತಾವು ರಾತ್ರಿ ಚೆನ್ನಾಗಿ ತಿಂದೆ ಮಲ್ಕೊಂಡಿರ್ತೀರ, ಬೆಳಿಗ್ಗೆ ಹೇಳೋಷ್ಟೊತ್ತಿಗೆ ಹಸಿವು, ಮತ್ತೆ ಬೆಳಿಗ್ಗೆ ಚೆನ್ನಾಗಿ ತಿಂತೀರಾ, ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹಸಿವಾಗುತ್ತೆ, ಮಧ್ಯಾಹ್ನ ಚೆನ್ನಾಗಿ ತಿಂದು ವಿಶ್ರಮಿಸಿ ಸಂಜೆಗೆ ಹಸಿವು, ಮತ್ತೆ ರಾತ್ರಿ. ಹೀಗೆ ನಿರಂತರವಾದ ಹಸಿವಿನ ಚಕ್ರವನ್ನು ಭೇದಿಸಿ ಜನರನ್ನ ಹಸಿವೆಯಿಂದ ಮುಕ್ತಗೊಳಿಸಲು ಶಕ್ತನಾದ ಏಕೈಕ ವ್ಯಕ್ತಿ ಯಾರಂತಂದ್ರೆ ರೈತ. ನೋಡಿ, ರೈತ ತಾನು ನೋಡಿ, ಕುವೆಂಪು ಅವರು ರೈತ ಗೀತೆಯಲ್ಲಿ ಏನೇನು ಹೇಳಿದಾರವಲ್ಲ, ತಾವು ಈ ಕೇಳಿದ್ರ ರೈತ ಗೀತೆಯಲ್ಲಿ ಕುವೆಂಪು ಅವರು ರೈತ ಗೀತೆಯನ್ನು ಬರೆದಾಗ ಹಿ ವಾಸ್ ಇನ್ ಅರ್ಲಿ 20s ನಲ್ಲಿದ್ರು. ಅವರು 20 ನೋಡಿ, ಅವರು 20 ಆಗಿತ್ತು ಅಷ್ಟೇ, ಅವರಿಗೆ 1920s ನಲ್ಲೇ ಬರೆದಿದ್ದಾರೆ. ಅಂತಹ ಅವಾಗಿನ ಕಾಲದಲ್ಲಿ ಅವ್ರಿಗೆ ಗೊತ್ತಿತ್ತು ಕೃಷಿಕನ ಈ ಕೆಲಸ ತುಂಬಾ ಅದ್ಭುತವಾಗಿದ್ದು, ತುಂಬಾ ಜಗೋಪಕಾರಿಯಾದ ಕೆಲಸ ಅಂತ ಕೂಡ ಅವಾಗ ಅವನಿಗೆ ಸಲ್ಲುವಂತಹ ಗೌರವವನ್ನು ಅವರು ಸಲ್ಲಿಸಿಬಿಟ್ಟಿದ್ದಾರೆ ಕುವೆಂಪುರವರು. ಅದರಿಂದ ನಾನು ಕುವೆಂಪು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಮಸ್ಕಾರ ಹೇಳ್ತೇನೆ. ಯಾಕಂತಂದ್ರೆ ಅಂತಹ ದೊಡ್ಡ ವ್ಯಕ್ತಿ ರೈತನ ಪ್ರಪ್ರಥಮವಾಗಿ ಅವರು ಗುರುತಿಸಿದ್ದಾರೆ. ಯಾಕಂದ್ರೆ ಅವರು ರೈತ ಗೀತೆ ಬರೆದಾಗ ಇನ್ನೂ ದೊಡ್ಡ ದೊಡ್ಡ ಗ್ರಂಥಗಳನ್ನು ಅವ್ರು ಯಾವುದು ರಚಿಸಿದ್ದಿಲ್ಲ, ಫಸ್ಟ್ ಬರೆದಿದ್ವಿ ಅವ್ರು ರೈತರ ಬಗ್ಗೆ. ನೆಕ್ಸ್ಟ್ ಪ್ಲೀಸ್. ನೋಡಿ, ಕನ್ನಡ ಕವಿ ಪುಂಗವ ಸರ್ವಜ್ಞನು ಏನು ಹಿಂದೆ ಬಿದ್ದಿಲ್ಲ ರೈತರ ಬಗ್ಗೆ, ರೈತನ ಹಿರಿಮೆ ಬಗ್ಗೆ ಹೇಳಕ್ಕೆ. ಏನಂತ ಹೇಳಿದಾರೆ ನೋಡಿ, ನಮ್ಮ ಸರ್ವಜ್ಞ ಮೂರ್ತಿ ಕನ್ನಡದ ಕವಿ ಪುಂಗವರು, ಕನ್ನಡದ ಆದಿ ಕವಿ ಅಂತ ಸಹ ಹೇಳ್ಬೋದು. ಪಂಪ್ಗೆ ಹೇಳಿದಾಗೆ, ಒಕ್ಕಲಿಗ ನೊಕ್ಕದಿರೆ ಬಿಕ್ಕುವುದು ಜಗದೆಲ್ಲ. ನೋಡಿ, ಬಿಕ್ಕುವುದು ಅಂದ್ರೆ ಏನ್ ಗೊತ್ತಾ, ನಮಗೆ ಸಂಕಟ ಆದಾಗ, ನೋವು ಆದಾಗ ಬಿಕ್ತಾರೆ. ಹಂಗೆ ಒಕ್ಕಲಿಗ ನೊಕ್ಕದಿರೆ ಅಂತಂದ್ರೆ ಅವನು ಇನ್ನು ಕಾಳುಗಳನ್ನೇ ನಮಗೆ ಕೊಡ್ಲಿಲ್ಲ ಅಂದ್ರೆ, ಉತ್ಪಾದಿಸಲಿಲ್ಲ ಅಂದ್ರೆ ಹಸಿವಿನ ನರಳಿ ಸಂಕಟ ಪಡ್ತಾ ಇದ್ದೇವೆ. ಅವಾಗ ಜಗವೇ ಬಿಕ್ಕುತ್ತೆ. ಅದ್ರ ಅರ್ಥ ನೋಡಿ, ಒಕ್ಕಲಿಗ ನೊಕ್ಕದಿರೆ ಬಿಕ್ಕುವುದು ಜಗವಲ್ಲ ಅಂತ ಎಷ್ಟು ಅರ್ಧಗತವಾಗಿ ಹೇಳಿದ್ದಾರೆ. ಕುವೆಂಪು ಅವ್ರು ಹೇಳಿದ ಮೇಲೆ ನಾನು ಹೇಳ್ತೇನೆ, ದಟ್ ಇಸ್ ದ ಲಾಸ್ಟ್ ವರ್ಡ್ ಅದು. ಯಾಕಂದ್ರೆ ಕುವೆಂಪುನಕ್ಕಿಂತ ಶ್ರೇಷ್ಠವಾದ ಜ್ಞಾನಿ ನಾವು ಅವ್ರನ್ನ ಕಾಣೋದು ತುಂಬಾ ಕಷ್ಟ. ಅಂತಹ ದೊಡ್ಡ ವ್ಯಕ್ತಿ ಸರ್ವಜ್ಞ ಮೂರ್ತಿಗಳು ಹೇಳಿದ ಮೇಲೆ ತುಂಬಾ ಅರ್ಥಗರ್ಭಿತವಾದ ಒಂದು ವಾಕ್ಯ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ಲೀಸ್. ನೋಡಿ, ನಾಡಕವಿ ಕುವೆಂಪು ಅವರಿಗೆ ನಾನು ಈಗಾಗಲೇ ಗೌರವ ಸಲ್ಲಿಸಿದ್ದೇನೆ. ನೋಡಿ, ಎಷ್ಟು ಗೌರವಯುತವಾದ ಒಂದು ಫೋಟೋ ಇದೆ ನೋಡಿ. ಅನೇಕ ಫೋಟೋ ಇವೆ, ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಎಲ್ಲ ಅವ್ರದ್ದು ಒಂಥರ ಫೈಲ್ ಫೋಟೋಗ್ರಾಫ್ ಇದ್ದಂಗೆ ಇದು ಒಂಥರ. ನೋಡಿ, ನಾಡಕವಿ ಕುವೆಂಪು ಅವರು ರೈತರಿಗೆ ಯಾವ ರೀತಿ ಕೇಳಿದ್ರ ನೀವು, ಮತ್ತೊಂದ್ಸಲ ಅದನ್ನ ಹೇಳ್ತೇನೆ. 2 ಸ್ಟ್ಯಾಂಜನಲ್ಲಿ ಹಾಕಿದ್ದಾನೆ. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀವನ್ನು, ಹೆಸರನ್ನು ಬಯಸದೆ ಅತಿಸುಖ ಗೆಳಸದೆ, ದುಡಿಮನ್ನು ಗೌರವ ಕಾಸಿಸದೆ. ನೆಕ್ಸ್ಟ್ ಏನಿದೆ ಗೊತ್ತಾ, ನೇಗಿಲ ಕೂಳ ನೋಡಿ, ನೇಗಿಲ ಕೂಳದೊಳಗಡಗಿದೆ ಕರ್ಮ. ಕೂಳ ಅಂತ ಯೂಸ್ ಮಾಡಬೇಕು. ನೇಗಿಲ ಕೂಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಒಂದು ಕೆಲವೊಂದು ಲೋಪಗಳು ಆಗಿವೆ ಈ ಹಾಡನ್ನು ಹಾಡ್ಬೇಕಾದ್ರೆ. ಸುಮಾರು ಸರಿ ನಾನು ನೋಡಿದ್ದೇನೆ, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳ್ತೇನೆ. ಯಾವುದಂತಂದ್ರೆ, ಇವನ್ ಹಾಡುವ ದಿಗ್ಗಜರಾದ ಅಶ್ವತ್ಥರವರು ಸಹ ತಮ್ಮ ಹಾಡುಗಾರಿಕೆಯಲ್ಲಿ ಅದು ಕುಳ ಅಂತ ಅವ್ರು ಹೇಳಿಲ್ಲ, ಬೇಕಾದ್ರೆ ತೆಗೆದು ನೋಡ್ಬೋದು. ಕುಲ ಅಂತ ಹೇಳಿದ್ದಾರೆ ನೋಡಿ. ನಾನು ಹೇಳಿದೆ, ಯಾಕಿಷ್ಟು ಲೋಪ ಆಯಿತು? ಅಲ್ಲೇನು ಮ್ಯೂಸಿಕ್ ಡೈರೆಕ್ಟರ್ ಇದ್ದಿದ್ದಿಲ್ವೇ? ಅಥವಾ ಅವರಾದ್ರೂ ಅದನ್ನ ಸರಿಪಡಿಸ್ಕೊಳ್ಬೋದಾಗಿತ್ತಲ್ಲ. ಕುಲ ಅಂತ ಆಗ್ಬಿಟ್ಟಿದೆ. ಕುಲ ಅಲ್ಲದು, ಕುಳ ಅಂದ್ರೆ ಏನ್ ಗೊತ್ತಾ, ದಿ ಐರನ್ ಪಾರ್ಟ್ ಆರ್ ಸ್ಟೀಲ್ ಪಾರ್ಟ್ ಆಫ್ ದಿ ಫ್ಲೋ. ಅಂದ್ರೆ ನೇಗಿಲಿನ ಕಬ್ಬಿಣದ ಭಾಗ ಯಾವುದು ಭೂಮಿಯನ್ನು ಸೀಳುತ್ತೋ, ಮಣ್ಣುಗಳನ್ನ ಸೀಳುತ್ತೋ, ಅದು ಕುಳ. ನೋಡಿ, ಅದನ್ನ ಹೇಳ್ಬೇಕು. ಇದನ್ನ ಯಾರಿಗಾದ್ರೂ ನಾನು ಅಗೌರವ ತೋರಿಸೋದಲ್ಲ, ಬಟ್ ಸತ್ಯವನ್ನ ಅರುಹುವ ಒಂದು ಪ್ರಯತ್ನ ಅಷ್ಟೇ. ನಾನು ಅದನ್ನ ಧೈರ್ಯವಾಗಿ ಹೇಳ್ತೇನೆ. ಯಾಕಂದ್ರೆ ತಪ್ಪೆ, ನಾನ್ ಮಾಡಿದ್ರು ತಪ್ಪೆ, ಇನ್ನು ಯಾರು ಮಾಡಿದ್ರು ತಪ್ಪೆ. ಅದರಿಂದ ನೇಗಿಲ ಕುಳದೊಳಗೆ ಅಡಗಿದ್ರು. ಮುಂದೆ ಯಾರಾದ್ರೂ ಹಾಡೋರಿದ್ರು ಸಹ ಅವರು ಕುಳ ಅಂತ ಹಾಡಬೇಕು. ಕುಲ ಅಂತ ಹಾಡಿದ್ರೆ ಅದು ತಪ್ಪಾಗುತ್ತೆ. ಹೇಳ್ತೀನಿ ಕಡೆ, ಮೂಲ ಕವಿ ಕುವೆಂಪು ಅವರಿಗೆ ನಾವು ಲೋಪವನ್ನು ಬಯಸ್ತಂತಾಗುತ್ತೆ. ಅದರಿಂದ ಕುವೆಂಪು ಅವರಿಗೆ ಲೋಪ ಆಗಬಾರ್ದು. ಅದು ಕುಳ ಹೋಗಿ ಕುಳನೇ ಇರಬೇಕು, ಕುಲ ಆಗಬಾರ್ದು. ನೋಡಿ,
ಅದ್ರ ಮತ್ತೆ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಇದಕ್ಕಿಂತ ದೊಡ್ಡ ಸ್ಟೇಟ್ಮೆಂಟ್ ಯಾವುದಿದೆ ಹೇಳಿ? ರೈತನಿಗೆ ಕೊಡುವಂತಹ ಒಂದು ದೊಡ್ಡ ಗೌರವ ಇದು ನೋಡಿ. ಯಾಕಂದ್ರೆ ಅಂತಹ ನೇಗಿಲವನ್ನು ಅವನು ಹಿಡಿದಿದ್ದಾನೆ, ಅಂತಹ ನೇಗಿಲವನ್ನು ಚಲಾಯಿಸಿಬಿಟ್ಟು ನಮ್ಗೆ ಅನ್ನವನ್ನು ಕೊಡ್ತಾ ಇದ್ದಾನೆ. ಇದು ಅನಂತ ಕಾಲದಿಂದ ಬಂದಿದೆ. ಕೃಷಿ ಭೂಮಿ ಮೇಲೆ ಸ್ಟಾರ್ಟ್ ಆಗಿಬಿಟ್ಟು 10,000 ವರ್ಷ ಆಗಿದೆ ಅಂತ ಹೇಳುತ್ತೆ. 10,000 ವರ್ಷದಿಂದ ನೇಗಿಲು ಭೂಮಿಯನ್ನೇ ಉಳುತ್ತಾನೆ ಇದೆ, ನಮ್ಗೆ ಅನ್ನವನ್ನು ಕೊಡ್ತಾ ಇದೆ, ನಾವು ಇನ್ನೂ ಬದುಕೊಂಡಿದ್ದೇವೆ ನೋಡಿ. ನೆಕ್ಸ್ಟ್ ಪ್ಲೀಸ್, ದಯವಿಟ್ಟು ಹಿಂದಿನ ಸ್ಲೈಡ್ಗೆ ಬಂದ್ಬಿಡಿ ನೋಡಿ. ಹಿಂದಿನ ಸ್ಲೈಡ್ ಒಂದು ವರ್ಡ್ ಹೇಳೋದು ಬಾಕಿ ಇತ್ತು ನೋಡಿ. ಇನ್ನು ಸ್ವಲ್ಪ ಒಂದು ಹಿಂದೆ ಕುವೆಂಪು ಅವ್ರದೇ ದಯವಿಟ್ಟು. ನೋಡಿ, ಹೆಸರನ್ನು ಬೇಯಿಸದೆ ಅತಿ ಸುಖ ಕೆಳಸದೆ ದುಡಿಮನ್ನು ಗೌರವ ಕಾಸಿಸದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಅಮೆಂಡ್ಮೆಂಟ್ ಇದೆ, ನನ್ನ ಸ್ಮಾಲ್ ಅಮೆಂಡ್ಮೆಂಟ್ ಏನಂತಂದ್ರೆ, ರೈತ ಓಕೆ ನೋಡಿ, ರೈತ ಹೆಸರ ಬಯಸಲ್ಲ, ಗೌರವಕ್ಕೂ ಆಶಿಸೋದಿಲ್ಲ. ಹಾಗಂತ ತಿಳ್ಕೊಂಡು ಆತನ ನಾವು ಕತ್ತಲಲ್ಲಿ ಇಡಬೇಕಾ? ನೋ. ರೈತನ ನಾವು ಇವತ್ತು ಬೆಳಕಿಗೆ ತರಬೇಕು, ಆತನಿಗೆ ಸಿಗುವ ಎಲ್ಲ ಗೌರವವನ್ನು ನಾವು ಕೊಡಬೇಕು, ಸನ್ಮಾನಗಳನ್ನು ಕೊಡಬೇಕು, ಅವ್ರನ್ನ ಮೇಲೆ ಎತ್ತಬೇಕು. ಅವ್ರ ಜೊತೆಗೆ ನಾವಿದ್ದೇವೆ ಅನ್ನೋ ಒಂದು ಸಂದೇಶ ಹೋಗಬೇಕಾಗಿದೆ. ನಾನು ಎಲ್ಲ ಕಡೆ ಹೇಳ್ತೇನೆ, ನಾವೆಲ್ಲರೂ ರೈತರ ಜೊತೆಗೆ ಇದ್ದೇವೆ ಅಂತ ಒಂದು ಸಂದೇಶ ರೈತರಿಗೆ ಹೋದ್ರೆ ರೈತರಿಗೂ ಹುಮ್ಮಸ್ ಬರ್ತದೆ. ಅವನಿಗಿನ್ನೂ ಜಾಸ್ತಿ ಶಕ್ತಿಯಿಂದ, ಜಾಸ್ತಿ ಪ್ರಯತ್ನದಿಂದ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾನೆ. ಅದನ್ನ ಮಾಡಬೇಕಾಗಿದೆ. ಮತ್ತೆ ಇನ್ನೊಂದು ಹೇಳ್ತೇನೆ, ತಪ್ಪಾಗಲಿಕ್ಕಿಲ್ಲ ಅನಿಸ್ತದೆ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ರಿಟೈರ್ ಆದವ್ರ ಬಗ್ಗೆ ಮಾತ್ರ ನಾನು ಹೇಳ್ತೇನೆ. ರಿಟೈರ್ ಆದವರು ಲಕ್ಷ ಸಂಖ್ಯೆಯಲ್ಲಿ ಇದ್ದಾರೆ. ಇನ್ನು ಕೈಕಾಲಲ್ಲಿ ಶಕ್ತಿ ಇದ್ದವರು, ಅಡ್ಡಾಡೋರು, ಬಾಯಿಯಿಂದ ಮಾತಾಡೋ ಶಕ್ತಿ ಇದ್ದವರು ಲಕ್ಷಗಂಟ್ಲೆ ಇದ್ದಾರೆ. ಅನೇಕ ಜನರು ಹಳ್ಳಿ ಕಡೆನೇ ಹೋಗ್ತಾ ಇಲ್ಲ, ಅಗ್ರಿಕಲ್ಚರ್ ಗ್ರಾಜುಯೇಟ್ ತಗೊಳ್ಳಿ ನೀವು, ಹೋಗ್ತಾನೆ ಇಲ್ಲ, ರೈತರನ್ನ ಮಾತಾಡಿಸ್ತಾ ಇಲ್ಲ. ತಾವಾಯ್ತು, ತಮ್ಮ ಮನೆ ಆಯ್ತು, ಅದೆಲ್ಲ ಇದ್ದಾರೆ. ರೈತರ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಏನೇನಿಲ್ಲ. ಆಸ್ ಇಫ್ ರಿಟೈರ್ಮೆಂಟ್ ಆದ್ಮೇಲೆ ಕಟ್ ಆಫ್ ಆಗ್ಬಿಡ್ತು, ಸ್ವಿಚ್ ಆಫ್ ಆಗ್ಬಿಡ್ತು ಅಂತ ಹೇಳ್ಕೊಂಡು ತಪ್ಪೋದು ಹೇಳ್ತೀನಿ. ರಿಟೈರ್ ಆದ್ಮೇಲೆ ಇಷ್ಟು ದಿನ ಅವರು ವ್ಯವಸ್ಥೆಯಿಂದ ಎಲ್ಲವನ್ನು ಪಡೆದಿಲ್ಲವೇ? ಎಲ್ಲವನ್ನು ಪಡೆದಿದ್ದಾರೆ. ತಿರುಗಿ ಅದನ್ನು ಕೊಡುವ ರಿಟರ್ನ್ ಪ್ರಯತ್ನ ಸ್ವಲ್ಪ ಆದರೂ ಮಾಡಬೇಕಾಗಿದೆ. ಅದನ್ನು ನಾನು ಹೇಳ್ತೇನೆ, ಎಲ್ಲ ರಿಟೈರ್ಡ್ ಆದ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಆಫೀಸರು, ಸೆರಿಕಲ್ಚರ್ ಆಫೀಸರು, ಎನ್ವಲ್ಮೆಂಟ್ ರೈತರ ಜೊತೆಗೆ ಇದೇವೆ ಅಂತ ಒಂದು ಸಂದೇಶ ಹೋದ್ರೆ ರೈತರ ಹುಮ್ಮಸ್ ಜಾಸ್ತಿ ಆಗುತ್ತೆ. ರೈತರು ಎಷ್ಟು ವಿಷಯಕ್ಕೆ ಕಷ್ಟಪಡ್ತಾ ಇದ್ದಾರೆ, ಸಣ್ಣ ವಿಷಯ. ಒಂದು ಹಾರ್ಟಿಕಲ್ಚರ್ ಹೇಳ್ತೇನೆ, ಸರ್ ಯಾವ ಸ್ಪೇಸಿಂಗು, ಯಾವ ತಳಿ, ಅದನ್ನ ಹೆಂಗ್ ನೆಡಬೇಕು, ಅಂತ ಸಣ್ಣ ವಿಷಯದ ಬಗ್ಗೆ ಸಹ ರೈತರಿಗೆ ಇವತ್ತಿಗೆ ಏನು ಸಂಕಷ್ಟ ಪರಿಸ್ಥಿತಿ ಎದುರಾಗಿದೆ. ಅದನ್ನ ಹೇಳೋರು ಬೇಕಾಗಿದೆ, ಪ್ರತಿಯೊಬ್ಬರು ಅದನ್ನ ಮಾಡಬೇಕಾಗಿದೆ. ಮುಖ್ಯವಾಗಿ ಅಧಿಕಾರಿಗಳಿಗೆ ನಾನು ಹೇಳ್ತೇನೆ ಅಂದ್ರೆ, ಒಂದು ಹಾಡಿದೆ ಅಂತ ಹೇಳಿ, ಪಡೆಯುವುದೆಲ್ಲವ ಪಡೆದ ಮೇಲೆ ಮರಳಿ ಪಡೆಯುವುದು ಏನಿದೆ, ತಿರುಗಿ ಕೊಡುವುದೊಂದೇ ಉಳಿದಿದೆ. ಇಷ್ಟೆಲ್ಲ ತಗೊಂಡಿದ್ರಲ್ಲ, ಸೋ ಮಚ್ ಯು ಹ್ಯಾವ್ ಗಾಟ್ ಫ್ರಮ್ ದಿ ಸಿಸ್ಟಮ್, ತಿರುಗಿ ಕೊಡಬಾರ್ದೆ, ಅದನ್ನ ಕೊಡುವ ಪ್ರಯತ್ನ ಆಗಬೇಕಾಗಿದೆ. ಅದರಿಂದ ಪಡೆಯುವುದೆಲ್ಲವ ಪಡೆದ ಮೇಲೆ ಮರಳಿ ಪಡೆಯುವುದು ಏನಿದೆ, ತಿರುಗಿ ಕೊಡುವುದೊಂದೇ ಉಳಿದಿದೆ. ಹಂಗೆ ಕೊಡಿ ನೀವು, ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅಂತ. ನೆಕ್ಸ್ಟ್ ಪ್ಲೀಸ್ ನೋಡಿ. ಹಸಿರು ಕ್ರಾಂತಿಯ ಹರಿಕಾರರು ಇವರೆಲ್ಲ. ಇವರಿಗೆ ನಾವು ನಿತ್ಯ ನಮನ, ರೈತ ದಿನಾಚರಣೆ ಒಂದೇ ದಿನ ಇವರಿಗೆ ನಮನ ಮಾಡೋದಲ್ಲ, ಪ್ರತಿ ದಿನನೂ ಇವರಿಗೆ ನಾವು ನಮಿಸ್ಬೇಕು. ಎಲ್ಲರೂ ಒಂದು ತಮ್ಮದೇ ಆದ ರೀತಿಯಲ್ಲಿ ದಿಗ್ಗಜರವರು ಮಹೋನ್ನತಿಯನ್ನು ಸಾಧಿಸಿದ್ದಾರೆ. ಒಂದು ಕನ್ನಡದಲ್ಲಿ ಒಂದು ಹಾಡಿದೆ, ಮನುಜರಾಗೆ ಹುಟ್ಟಿ ಮನುಜರಾಗೆ ಬೆಳೆದು ದೇವತ್ವದಾಕದವ ತಟ್ಟಿದವರು ತಾವು ನಡೆದ ಹಾದಿಯಲ್ಲಿ ಬಲು ಶ್ರೇಷ್ಠರೆಂದೆನಿಸಿ ಲೋಕಮಾನ್ಯರಾಗಿರು. ಅಂಥವ್ರು ಇವರೆಲ್ಲ ಲೋಕಮಾನ್ಯರು ಹೇಳ್ದಂಗೆ. ಹಸಿರು ಕ್ರಾಂತಿಯ ಹರಿಕಾರರಾದ ವಿಶ್ವ ಮಟ್ಟದಲ್ಲಿ ನಾರ್ಮನ್ ಬೋರ್ಲಾಗರ್ ಅವರು ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಸಾಧಿಸಿ ನಮಗೆ ಆಹಾರ ಸಿಗುವಂತೆ ಮಾಡಿದವರು, ನಮ್ಮ ದೇಶಕ್ಕೆ ಬಂದ ಶಾಪವಾದ ಒಂದು ಭಿಕ್ಷಾ ಪಾತ್ರೆಯನ್ನ ತಳ್ಳಿದ್ರು ಅವರು. ಬೇಡ ಭಿಕ್ಷಾ ಪಾತ್ರೆ, ನಮಗೆ ಅನ್ನವೂ ಇರುವಂತ ಬೇಕಾದಷ್ಟು ಶಕ್ತಿ ಇದೆ, ಸಮೃದ್ಧಿ ಇದೆ, ನಾವು ಬೆಳೆದ್ಬಿಟ್ಟು ಜಗತ್ತಿಗೆ ಕೊಡೋಣ ಅಂತ ಒಂದು ಪ್ರಯತ್ನಕ್ಕೆ ಅಡಿಗಲ್ ಹಾಕಿದವರು ಡಾಕ್ಟರ್ MS ಸ್ವಾಮಿನಾಥನ್ ಅವರು. ಲೆಸ್ಲಿ ಚಾರ್ಲ್ಸ್ ಕೋಲ್ಮನ್ ಅವರು ಶತಮಾನಗಳ ಹಿಂದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಡೈರೆಕ್ಟರ್ ಆಗಿದ್ರು. ಯಾವ ಒಂದು ವ್ಯವಸ್ಥೆಯಲ್ಲಿ ಅಥವಾ ಯಾವ ಒಂದು ಸಮಯದಲ್ಲಿ ವಿಜ್ಞಾನ ಅನ್ನೋದು ಇದ್ದಿದ್ದಿಲ್ಲ, ಅವಾಗ ವಿಜ್ಞಾನವನ್ನು ಅಳವಡಿಸಿದ್ರು ಅವರು. ಕೃಷಿಯಲ್ಲಿ ವಿಜ್ಞಾನ ಪ್ರತಿಯೊಂದರಲ್ಲಿ ನಾವು ಹೇಳ್ತೇನೆ ಕೇಳಿ. ಅದರಿಂದ ಇವತ್ತು ಅಡಿಕೆ ಬೆಳೆ ನೋಡಿ, ಮಲೆನಾಡಲ್ಲಿ ಅಡಿಕೆ ಅವಾಗ ಮಲೆನಾಡಲ್ಲಿ ಮಾತ್ರ ಇತ್ತು, ಬಯಲುಸೀಮೆಯಲ್ಲಿ ಇದ್ದಿದ್ದಿಲ್ಲ. ಅವಾಗ ಅಡಿಕೆಯನ್ನು ಬಾಧಿಸುವಂತಹ ಒಂದು ಪ್ರಮುಖವಾದ ಒಂದು ಡಿಸ್ಟ್ರಕ್ಟಿವ್ ಡಿಸೀಸ್ ಅಂತಂದ್ರೆ ಕೊಳೆ ರೋಗ. ಅದಕ್ಕೆ ಬೋರ್ಡೋ ಮಿಕ್ಸರ್ ಕಂಡುಹಿಡಿದವರು ಲೆಸ್ಲಿ ಕೋಲ್ಮನ್ ಅವರೇ. ಇನ್ನೂ ಅನೇಕ ಸಾಧನೆಗಳು ಮಾಡ್ತಾರೆ. ಸಾಯಿಲ್ ಅಂಡ್ ವಾಟರ್ ಅನಾಲಿಸಿಸ್ ಲ್ಯಾಬ್ ಅವರೇ ಸ್ಟಾರ್ಟ್ ಮಾಡಿದ್ರು, ಕಡ್ಡಾಯ ಮಾಡಿದ್ರು. ಅವಾಗ ಮಾಡಿ ಅನಲೈಸ್ ಮಾಡಿಸಿ ಅಂತೇಳಿ ಹೊಸ ಬೆಳೆ ಬೆಳೆಸುವ ವಿಧಾನಗಳನ್ನ ರೈತರ ತರಬೇತಿ ಶುರು ಮಾಡಿದವರು. ಅವರು ಅಲ್ಲಿವರೆಗೂ ತರಬೇತಿ ಅನ್ನೋದೇ ಇದ್ದಿದ್ದಿಲ್ಲ. ರೈತ ಆ ಕಡೆ ಇರ್ತಾ ಇದ್ರು, ಈ ಕಡೆ ಇವ್ರು ಇರ್ತಾ ಇದ್ರು. ಅಂತಹ ಒಂದು ದೊಡ್ಡ ಕೆಲಸವನ್ನ ಲೆಸ್ಲಿ ಚಾರ್ಲ್ಸ್ ಕೋಲ್ಮನ್ ಅವರು ಮಾಡಿದರೆ. ಅವರು ವಿದೇಶಿಯರಾಗಿದ್ದರು ಸಹ, ಅವರಿಗೆ ನಮ್ಮೆಲ್ಲರ ಹ್ಯಾಟ್ಸ್ ಆಫ್. ಮತ್ತೆ ಡಾಕ್ಟರ್ MS ಮರಿಗೌಡರು ನಮ್ಮ ತೋಟಗಾರಿಕೆಯ ಪಿತಾಮಹರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವರು ಗ್ರಾಮೀಣ ಪರಿಸರದಿಂದ ಬಂದ್ಬಿಟ್ಟು ತಮ್ಮನ್ನ ಸದಾ
ರೈತರ ಜೊತೆಗೆ ಗುರುತಿಸ್ಕೊಂಡವರು. ಅವಾಗಿನ ಕಾಲದಲ್ಲಿ ಮರಿಗೌಡರು ಯಾವ ಒಂದು ಪೊಲಿಟಿಷಿಯನ್ಸ್ಗಾಗಲಿ ಮಿನಿಸ್ಟರ್ಗೆ ಕೇರ್ ಮಾಡ್ತಿದ್ದಿಲ್ಲ. ಅವರು ರೈತರಂದ್ರೆ ಅವ್ರು ಯಾವ ಫಂಕ್ಷನ್ ಇದ್ರು ಸಹ ಅದನ್ನ ಬಿಟ್ಟು ಅವ್ರು ರೈತರ ಹತ್ರನೇ ಹೋಗ್ತಾ ಇದ್ರು. ಅದರಿಂದ ನಾವೆಲ್ಲ ಏನಂತೀರ ನೋಡಿ, ಅವ್ರ ಸಾಧನೆಗಳು ನೋಡಿ ಅನೇಕ ಇವೆ. ನೋಡಿ ಡಾಕ್ಟರ್ ಮರಿಗೌಡರು ಸಾಧನೆ ಒಂದೋ ಎರಡೋ ಒಂದೇ ವರ್ಡಲ್ಲಿ ಹೇಳ್ತೇನೆ ನೋಡಿ. ಮರಿಗೌಡರು ಮಾಡಿದ್ದೆಲ್ಲವೂ ಸಾಧನೆ, ನಡೆದಿದ್ದೇ ದಾರಿ. ಇನ್ನು ಇದಕ್ಕಿಂತ ಏನೇನು ಆಗುತ್ತೆ, ಅವ್ರು ನಡೆದಿದ್ದೇ ಒಂದು ದಾರಿ ಆಯ್ತು. ಅದಕ್ಕೆ ದಾರಿನೇ ಅಥವಾ ಹೆದ್ದಾರಿ ಬೇಕಂತಿಲ್ಲ. ಮರಿಗೌಡರು ನಡೆದ್ರೆ ಅದೊಂದು ಹೆದ್ದಾರಿ ಆಗ್ತಾ ಇತ್ತು. ಮಾಡಿದ್ದೆಲ್ಲವೂ ಸಾಧನೆ ನೋಡಿ, ಮುಟ್ಟಿದ್ದೆಲ್ಲವೂ ಚಿನ್ನ ನೋಡಿ. ಅವ್ರ ಎತ್ತಿದ ಕೈ ರೈತರಿಗೆ ಆಶೀರ್ವಾದವಾಗ್ತಿತ್ತು. ಅಂತಹ ಮಾಡಿದವರು ಹಾಪ್ಕಾಮ್ ಸಂಸ್ಥೆಯನ್ನು ಕಟ್ಟಿದವರು ಅವರೇ. ನರಸಿಂಹನ್ ಕೋಆಪರೇಟಿವ್ ಸೊಸೈಟಿ ಅವರು ಇದ್ದವ್ರಿಗೆ ಎಲ್ಲ ಗಿರಿಧಾಮಗಳನ್ನ ಕರ್ನಾಟಕ ರಾಜ್ಯದಲ್ಲಿ 357 ಫಾರ್ಮ್ ಅಂಡ್ ನರ್ಸರಿಯನ್ನ ಸ್ಟಾರ್ಟ್ ಮಾಡಿಬಿಟ್ಟು ಪ್ರಥಮವಾಗಿ ರೈತರಿಗೆ ಸಸಿಗಳನ್ನ, ಗಿಡಗಳನ್ನ, ತೋಟಗಾರಿಕೆ ಬೆಳೆಗಳನ್ನು ಪರಿಚಯಿಸೋದು. ಮತ್ತೆ ಇನ್ನೊಂದು ಹೇಳ್ತೇನೆ, ಸತ್ಯವನ್ನು ಹೇಳ್ತೇನೆ, ತಾವು ಆಶ್ಚರ್ಯ ಆಗ್ತಾರೆ. ಅನೇಕ ಜನರು ಕೂತಿದ್ದಾರೆ, ಹೇಳಲೇಬೇಕು. 1950 ಅಥವಾ 40ಕ್ಕಿಂತ ಹಿಂದೆ ಹೋದ್ರೆ ನಮ್ಮ ದೇಶದಲ್ಲಿ ನಿಮ್ಮ ತಾತ ಮುತ್ತಾತದ್ರು ಬರೀ 2 ಹಣ್ಣುಗಳನ್ನೇ ತಿಂದು 2 ಹಣ್ಣುಗಳನ್ನ ತಿಂದೇ ಸತ್ತು ಹೋಗಿದ್ರು. 3ನೇ ಹಣ್ಣನ್ನು ನೋಡಿದ್ದಿಲ್ಲ, 3ನೇ ಹಣ್ಣನ್ನು ತಿಂದಿದ್ದಿಲ್ಲ. ಒಂದು ಮಾವು, ಇನ್ನೊಂದು ಬಾಳೆ. ಇವು ಬಿಟ್ಟು 3ನೇ ಹಣ್ಣು ಹೋಗಲಿ ಏನೇನು ಅವ್ರಿಗೆ ಗೊತ್ತೇ ಇದ್ದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ, ದೇಶದಲ್ಲಿ ನೂರಾರು ಹಣ್ಣುಗಳು ಬರ್ತವೆ. ಯಾವುದೋ ಒಂದು ರೋಡ್ ಸೈಡ್ ಹೋಗಿ ನೋಡಿ, ಅನೇಕ ಹಣ್ಣುಗಳು ಇವತ್ತು ಮಾರಾಟ ಸಿಗ್ತವೆ, ಅಂಗಡಿಯಲ್ಲಿ ತುಂಬಿ. ಅದಕ್ಕೆಲ್ಲ ಕಾರಣಕರ್ತರಾಗಿ ಅವಾಗಿನ ಕಾಲದಲ್ಲೇ ತಲೆ ಓಡಿಸ್ಬಿಟ್ಟು ತಮ್ಮ ವಿಷನ್ ಅನ್ನು ಹಾಕಿದ್ರು. ಅದಕ್ಕೆ ವಿಷನ್ ಅಂದ್ರೆ ಏನ್ ಗೊತ್ತಾ, ಮುಂದೆ ನೋಡುವಂತಹ ಒಂದು ಶಕ್ತಿ. ನಾವು ವಿಷನರಿ ಅಂತ ಕರಿತೇವೆ. ವಿಶ್ವೇಶ್ವರಯ್ಯನವರು ದೊಡ್ಡ ವಿಷನರಿ. ಅವರು ವಿಷನರಿ ಯಾರು ಅಂತಂದ್ರೆ ದೇ ಲುಕ್ ಅಹೆಡ್ ಆಫ್ ದರ್ ಟೈಮ್ಸ್. ತಮ್ಮ ಕಾಲಮಾನದಕ್ಕಿಂತ ಮುಂದೆ ಯೋಚಿಸೋರು. ಇನ್ನು 10 ವರ್ಷ ಆದ್ಮೇಲೆ ನಮ್ಮ ದೇಶದವ್ರಿಗೆ ಏನ್ ಕೊಡಬೇಕು, 20 ವರ್ಷ ಆದ್ಮೇಲೆ ನಮ್ಮ ದೇಶದ ಪ್ರಜೆಗಳು ನಾವು ಹೇಗೆ ಅವ್ರನ್ನ ರಕ್ಷಿಸಬೇಕು, 100 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕಂತ ಅನ್ನೋದನ್ನೇ ತಿಳ್ಕೊಳ್ಳೋರು ದೊಡ್ಡವರವರು, ಜ್ಞಾನಿಗಳು ನೋಡಿ, ವಿಷನರೀಸ್. ಅಂತವರ ಸಾಲಿನಲ್ಲಿ ಇವರೆಲ್ಲ ಸೇರಿದ್ದಾರೆ. ಬರೀ ನಾವು ಅವತ್ತೇ ದುಡ್ದು ಅವತ್ತೇ ತಿನ್ನೋರು ಆರ್ಡಿನರಿ ಪೀಪಲ್. ಅವತ್ತೇ ತಿನ್ನೋದು, ಅವತ್ತೇ ತಿಂದು ಮಲ್ಕೊಳ್ಳೋದು, ಹೇಳೋದು, ಹಿಂಗೆ ನಡೀತಾ ಇರ್ತದೆ. ಆದ್ರಿಂದ ವಿಷನರೀಸ್ ಯಾರು ಇರ್ತಾರೋ, ಜ್ಞಾನಿಗಳು ಇರ್ತಾರೋ, ಅವೆಲ್ಲ ದೇ ಥಿಂಕ್ ಅಹೆಡ್ ಆಫ್ ದೇರ್ ಟೈಮ್ಸ್. ಅಂತಹ ಸಾಲಿನಲ್ಲಿ ವಿಶ್ವೇಶ್ವರಯ್ಯನಿಂದ ಆದಿಯಾಗಿ ಇವರೆಲ್ಲರೂ ಸೇರ್ತಾರೆ. ಆದ್ರಿಂದ ಇವೆಲ್ಲ ಸಾಧನೆ ಮರಿಗೌಡರು ಮಾಡಿದ್ದು ಒಂದೇ ಎರಡಲ್ಲ, 100 ಆಗುತ್ತೆ. ಇವತ್ತೇ ನಾನು ಇಷ್ಟಕ್ಕೆ ಮೊಟಕುಗೊಳಿಸ್ತೀನಿ, ಅವರಿಗೆ ದೊಡ್ಡ ಸಲಾಮ್ ಮಾಡಿಬಿಟ್ಟು. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಹಸಿರು ಕ್ರಾಂತಿ ಅನಾವರಣ 1970ರಿಂದ ಆಯಿತು. 70ಕ್ಕಿಂತ ಮೊದಲೇಕೆ ನಾನು ಹೇಳ್ತೇನೆ, ನಾವು ಚಿಕ್ಕವರಿದ್ವಿ. ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ನಮ್ಮ ಸ್ಕೂಲ್ನಲ್ಲಿ ವಿದೇಶದಿಂದ ಬಂದಂತಹ ಇದು ಗೋಧಿಯ ಹಿಟ್ಟು ಮತ್ತೆ ಮೆಕ್ಕೆಜೋಳದ ಹಿಟ್ಟು, ಹಾಲಿನ ಪುಡಿಯನ್ನೇ ಮತ್ತೆ ಮೆಕ್ಕೆಜೋಳದ ರವೆ ಕೊಡ್ತಾ ಇದ್ರು ನೋಡಿ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಅವಾಗ ನಮ್ಮ ದೇಶ ಹಸಿವಿಂದ ನರಳ್ತಾ ಇತ್ತು. ಪಾಪ್ಯುಲೇಷನ್ ವಾಸ್ ಹಾರ್ಡ್ಲಿ ಅಬೌಟ್ 50 crores ಇತ್ತು ಅಷ್ಟೇ, 50 ಕೋಟಿ ಅಷ್ಟೇ. ಆದ್ರೂ ಅನೇಕ ಕಾರಣದಿಂದ ಕೃಷಿ ತುಂಬಾ ನೆಲ ಕಚ್ಚಿತ್ತು. ವೈಜ್ಞಾನಿಕ ಒಂದು ಟಚ್ ಅದಕ್ಕೆ ಇದ್ದಿದ್ದಿಲ್ಲ. ಅಂತ ಸನ್ನಿವೇಶದಲ್ಲಿ ನಮ್ಮ ನೆರವಿಗೆ ಬಂದಂತಹ ಬೇರೆ ದೇಶಗಳಿಗೆ, ಮುಖ್ಯವಾಗಿ ಅಮೆರಿಕ, PL 480 ಮೂಲಕ ಅವ್ರು ನಮ್ಮ ದೇಶಕ್ಕೆ ಕೊಟ್ಟರು. ಇದು ಎಷ್ಟು ದಿನ ಅಂತ ಬೇರೆಯವ್ರ ಕಡೆಯಿಂದ ಕೇಳಕ್ಕಾಗತ್ತೆ. ಇನ್ನು ಮುಂಬರುವ ದಿನಗಳಲ್ಲಿ ಹೇಳ್ತೀನಿ ಹೇಳಿ, ನಾವು ಚಿನ್ನವನ್ನು ಆಮದು ಮಾಡ್ಕೋಬಹುದು, ಪೆಟ್ರೋಲ್ ಆಮದು ಮಾಡ್ಕೋಬಹುದು, ಇಲೆಕ್ಟ್ರಾನಿಕ್ ಆಮದು ಮಾಡ್ಕೋಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಆಫ್ಟರ್ 15 or 20 years ಯಾರು ಆಹಾರ ಧಾನ್ಯ ಕೊಡಲ್ಲ, ಅವರವರೇ ಇಟ್ಕೊಳ್ತಾರೆ ನೋಡಿ. ಅದರಿಂದ ನಾವು ಮುಂಬರುವ ದಿನಗಳಲ್ಲಿ ಸಹ ನಾವು ಇದು ಕೃಷಿಯ ಮತ್ತು ಆಹಾರದ ಭದ್ರತೆ ಮಾಡ್ಕೊಳ್ಬೇಕಂದ್ರೆ ಈಗಲೇ ನಾವು ಯಾವುದೇ ಕಾರಣಕ್ಕೂ ಕೃಷಿ ವೀಕ್ ಆಗದಂಗೆ ನೋಡ್ಕೊಳ್ಬೇಕು. ಅದರಿಂದ ಇರ್ತದೆ. ಅದರಿಂದ ಇಂಥ ಗ್ರೀನ್ ರೆವಲ್ಯೂಷನ್ ಬಂದ್ಮೇಲೆ ನಮ್ಗೆ ಆಹಾರ ಸಿಕ್ತು, ಭಿಕ್ಷಾ ಪಾತ್ರೆ ಜಾರಿ ಹೋಯ್ತು. ಜನಗಳು ಅಪಹಾಸ ಮಾಡ್ತಿದ್ರು. ಇಂದಿರಾ ಗಾಂಧಿ ಅವರು ಅಮೆರಿಕಕ್ಕೆ ಹೋದಾಗ ನಿಕ್ಸನ್ ಸ್ವಲ್ಪ ಅಪಮಾನ ಮಾಡಿದ್ರು. ಅವ್ರು ಅಪಮಾನಕಾರಿಯಾದ ರೀತಿಯಲ್ಲಿ ನಡೆಸ್ಕೊಂಡ್ರು ಅವ್ರನ್ನ. ಅವಾಗ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಾಗ್ಬಿಡ್ತು, ಇದು ಸರಿ ಹೋಗಲ್ಲ, ಈ ನಮ್ಮ ದೇಶದ ಕೃಷಿನ ನಾವು ಭದ್ರಪಡಿಸ್ಬೇಕಂತ ಎಲ್ಲ ಇಮಿಡಿಯೇಟ್ಲಿ ಸೈಂಟಿಸ್ಟ್ಗಳು ಮೀಟಿಂಗ್ ಕರೆದ್ಬಿಟ್ಟು ಎಲ್ಲರಿಗೂ ಹೇಳಿದ್ರು, ದಯವಿಟ್ಟು ನೋಡಿ ನಾವು ಬೇರೆ ರೀತಿಯಲ್ಲಿ ಅವ್ರಿಗೆ ಕೈಕಾಲು ಇಟ್ಕೊಳ್ಳೋ ಸ್ಟೇಜಿಗೆ ಬಂದಿದ್ದೇವೆ, ಯಾಕೆ ನಾವು ಇಟ್ಕೊಳ್ಬೇಕು, ಇಷ್ಟು ಯಥೇಚ್ಛವಾದ ಮುಂದೆ ಬರ್ತದೆ. ಹೇಳ್ತೇನೆ, ಇಂತಹ ಒಂದು ಟ್ರಾಪಿಕಲ್ ಕಂಟ್ರಿ ಅಂತಾದಲ್ಲಿ ನಾವು ಈ ಜಗತ್ತಿಗೆ ಆಹಾರ ಪೂರೈಸಬಲ್ಲಂತಹ ಒಂದು ವಿಸ್ತಾರವಾದ ಭೂಪ್ರದೇಶ ಉಳ್ಳವರು ಬೇರೆಯವ್ರ ಹತ್ರ ಭಿಕ್ಷಾ ಪಾತ್ರ ಯಾಕೆ ಇಟ್ಕೊಳ್ಬೇಕು, ನೀವು ಏನ್ ಕೇಳ್ತೀರಾ ನಾನು ಕೊಡ್ತೇನೆ, ನೀವು ಮಾಡಿ ಅಂತ ಅವ್ರು ಅವಾಗಿನ ಕಾಲದಲ್ಲೇನೆ ಸಪೋರ್ಟ್ ಮಾಡಿ ಮತ್ತೆ ಸೈಂಟಿಸ್ಟ್ಗಳು ಬೆನ್ ತಟ್ಟಿದ್ರು. ಅದ್ರ ಫಲವೇ 1970ರಲ್ಲಿ ಈ ಹಸಿರು ಕ್ರಾಂತಿ ಆಯ್ತು. ಫಾಸ್ಟ್ ಆಗಿ ನಮ್ಮ ದೇಶದಲ್ಲಿ. ಅದರಿಂದ ಹಸಿರು ಕ್ರಾಂತಿಯಲ್ಲಿ ಕಾರಣೀಭೂತರಾದಂತಹ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನೋಡಿ, ಹಸಿವು ಮುಕ್ತ ಭಾರತವಾಯ್ತು. ಹಸಿವಿನಿಂದ ಬಳಲ್ತಿರುವ ಭಾರತವಾಗಿ ಹಸಿವು ಮುಕ್ತ ಭಾರತ ಆಯ್ತು. ಈಗ ಯಾವ ಸ್ಟೇಜಿಗೆ ಇದೆ ಅಂದ್ರೆ 100 ದೇಶಕ್ಕೆ ಇವತ್ತು ನಮ್ಮ ದೇಶ ಆಹಾರವನ್ನು ಕೊಡ್ತಾ ಇದೆ ನೋಡಿ. ಅದರಿಂದ ಎಷ್ಟು ಇಂಪಾರ್ಟೆಂಟ್ ಇದೆ ಆಹಾರ, ಎಷ್ಟು ಮೂಲಭೂತವಾದದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ಲೀಸ್. ನೋಡಿ, ಹಸಿರು ಕ್ರಾಂತಿ ಆಯ್ತು.
ಕ್ರಾಂತಿ ಅಂದ್ರೆ ನೋಡಿ, ಕ್ರಾಂತಿ ಅಂದ್ರೆ ಏನ್ ಗೊತ್ತಾ, ಆಲ್ ಆಫ್ ಅ ಸಡನ್ ದೊಡ್ಡ ರೀತಿಯಲ್ಲಿ ಒಂದು ಆಗುವಂತಹ ಒಂದು ಘಟನೆ ಕ್ರಾಂತಿ. ಅದ್ರಲ್ಲಿ ಏನಾಗುತ್ತೆ ಗೊತ್ತಾ, ಒಂದ್ ದೊಡ್ಡ ಜನ ಸೇರಿರ್ತಾರೆ, ಒಂದ್ 5-6 ಜನ ಕಾಲ್ ತುಳಿತಕ್ಕೆ ಸಿಕ್ಕು ಸ್ಟ್ಯಾಂಪೀಡು ಆಗ್ಬೋದು. ಅಂತಹದ್ದು ಒಂದು ಆಯ್ತು. ಸ್ಟ್ಯಾಂಪೀಡ್ ನಾಟ್ ಇನ್ ದಟ್ ಸೆನ್ಸ್, ಇನ್ ದ ಡಿಕ್ಷನರಿ ಸೆನ್ಸ್ ಅಂತೇಳಿ. ಒಳಿತು ಆಯ್ತು, ಹಸಿವು ಮುಕ್ತ ಆಯ್ತು, ಕೆಡಕುಗಳು ಆಯ್ತು. ಯಾಕಂದ್ರೆ ಅವಾಗ ಈ ಆಹಾರ ಧಾನ್ಯವನ್ನು ಉತ್ಪಾದಿಸುವ ಬೆಳೆಸುವ ಭರಾಟೆಯಲ್ಲಿ ಕೆಲವೊಂದು ತಪ್ಪುಗಳು ಸಹ ಆಯಿತು. ನಮ್ಮ ಕಾಲದಲ್ಲಿ ಸಾಹೇಬರು ಡಾಕ್ಟರ್ ಹೇಳ್ತಾರೆ ಅದ್ರ ಬಗ್ಗೆ ಸಪ್ರೇಟ್ ಆಗಿ, ಅಂತಹ ತಪ್ಪುಗಳು ಅದರಲ್ಲಿ ಆಗ್ಬಿಡ್ತು. ಬಟ್ ಈಗ ನಾನು ಅದ್ರ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಇದು ವೇದಿಕೆ ಅಲ್ಲ. ಅದರಲ್ಲಿ ಅನೇಕ ಏನಂದ್ರೆ ಕೆಡಕುಗಳಾಯ್ತು, ಅದನ್ನ ನಾವು ಮರೆಯೋಣಂತೆ. ಒಳಿತಾಗಿದ್ದು ಮಾತ್ರ ಇವತ್ತು ಚಿಂತಿಸೋಣಂತೆ. ನೆಕ್ಸ್ಟ್ ಪ್ಲೀಸ್. ನೋಡಿ, ಕೃಷಿ ವ್ಯವಸಾಯ ನಿಂತ ನೀರಲ್ಲ, ಇದು ನಿಂತ ನೀರಲ್ಲ, ಸ್ಟ್ಯಾಂಡಿಂಗ್ ವಾಟರ್ ಅಲ್ವೇ ಅಲ್ಲ. ಆಯ್ತು, ಬದಲಾವಣೆ ಅತ್ಯವಶ್ಯವಾಗಿ ಮಾಡಬೇಕಾಗತ್ತೆ. ಅದು ಬದಲಾವಣೆ ನಿಸರ್ಗದ ನಿಯಮ ಅಲ್ಲ, ಅದರಿಂದ ಬದಲಾವಣೆ ಮಾಡಬೇಕಾಗುತ್ತೆ. ಎದರಲ್ಲಿ ಬದಲಾವಣೆ ನೋಡಿ, ಪ್ರೌಢಾಗಿ ಹೇಳ್ತಿದ್ದೆ, ನಿಮ್ಮ ಪ್ರಯತ್ನಗಳಲ್ಲಿ, ನಮ್ಮ ರೀತಿ ವಿಧಾನಗಳಲ್ಲಿ, ನಮ್ಮ ಅವಶ್ಯಕತೆಗಳಲ್ಲಿ, ನಮ್ಮ ಕೃಷಿ ಕ್ರಮಗಳಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಗಿದೋಯ್ತು. ಬದಲಾವಣೆನೇ ಎವಲ್ಯೂಷನರಿ ಫೀಚರ್, ಅದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಾಯ್ತು. ನೋಡಿ, ಅಲ್ಲ, ಡಾರ್ವಿನ್ ಹೇಳಿದ್ದಾರೆ, ಯಾವುದು ಬದಲಾವಣೆ ಮಾಡ್ಕೊಳ್ಳಲ್ಲ ಆ ಆರ್ಗನ್ ಆಗಿರ್ಬೋದು ಅಥವಾ ಜೀವಿ ಆಗಿರ್ಬೋದು ಕ್ರಮೇಣವಾಗಿ ನಶಿಸಿ ಹೋಗುತ್ತೆ. ಅದರಿಂದ ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮ ಕೃಷಿಯನ್ನ ಜೀವಂತವಾಗಿ ಇಟ್ಕೊಳ್ಬೇಕಂದ್ರೆ, ಇದೇ ಸಶಕ್ತವಾಗಿ ಇಟ್ಕೊಳ್ಬೇಕಂದ್ರೆ ಬದಲಾವಣೆ ಅತ್ಯವಶ್ಯವಾಗಿದೆ ಅನ್ನುವ ಒಂದು ಅಂಶವನ್ನು ತಮ್ಗೆ ಹೇಳೋಕೆ ಪ್ರಯತ್ನ ಪಡ್ತೇನೆ. ನೆಕ್ಸ್ಟ್ ಪ್ಲೀಸ್. ಇಲ್ಲಿ ನೋಡಿ, ಕೃಷಿ ಪದ್ಧತಿಗಳಿಗೆ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ, ಇಲ್ಲದ್ರೆ ಅಲ್ಲೇ ಕೊಳೆಯೋದು, ರಾಟಿಂಗ್ ಅಂತ ಹೇಳಿ, ರಾಟಿಂಗ್ ದೇರ್ ಇಟ್ಸ್. ಅದರಿಂದ ವಿಜ್ಞಾನ ನೋಡಿ, ಈ ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ, ಹೇಳಿದ್ದಾರೆ ಬೇರೆಯವ್ರ ಜ್ಞಾನಿಗಳು, ವಿಜ್ಞಾನದಿಮ್ ಉಳಿವು ಅಜ್ಞಾನದಿಮ್ ಅಳಿವು ಅಂತೇಳಿ. ಅಳಿವಾಗುತ್ತೆ. ಇದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿ ಎಲ್ಲ ತಮಗೆ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್. ಈಗಿನ ಸನ್ನಿವೇಶ ಏನಿದೆ ಅಂತಂದ್ರೆ ತುಂಬಾ ಕ್ರಿಟಿಕಲ್ ಅಂಡ್ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನಾವಿದ್ದೇವೆ. ಟ್ರಾನ್ಸಿಷನ್ ಪೀರಿಯಡ್ ಅಂದ್ರೆ ಏನ್ ಗೊತ್ತಾ, ನಡುವೆ ಸಂಕ್ರಾಂತಿ ಇರ್ತದೆ, ಈ ಕಡೆ ಬದಲಾವಣೆ ಆಗ್ತದೆ, ಈ ಕಡೆ ಒಂದು ಹಳೇದು ಒಂದು ಇರ್ತದೆ, ಹಳೇದು ಹೊಸದು, ಕತ್ತಲು ಬೆಳಕಿನ ನಡುವಿನ ಒಂದು ಸ್ಟೇಜ್ ಅಂತ ಹೇಳ್ತಾರೆ, ಟ್ರಾನ್ಸಿಷನ್. ಅಂತ ಒಂದು ಸಮಸ್ಯೆಗಳಿದೆ, ಈ ಕಡೆ ಭವಿಷ್ಯನೂ ಇದೆ, ಸಮಸ್ಯೆನೂ ಇದೆ. ಅಂತಹ ಒಂದು ವೇಳೆ ಈ ಟ್ರಾನ್ಸಿಷನ್ ದಲ್ಲಿ ಅನೇಕ ಜನ ರೈತರು ಒದ್ದಾಡ್ತಾ ಇದ್ದಾರೆ, ವಿಲಿ ಒದ್ದಾಡ್ತಾ ಇದ್ದಾರೆ. ಯಾಕೆ ನಾನು ಹೇಳ್ತೇನೆ ಕೇಳಿ, ಅನೇಕ ಜನ ರೈತರಿಗೆ ಇವತ್ತಿಗೆ ಒಂದು ಪೂರಕವಾದ ವಾತಾವರಣವೇ ಇಲ್ಲ. ಅನೇಕ ಜನ ರೈತರು, ನಾನು ಹೇಳ್ತೇನೆ, ರೈತರು ಹೇಳ್ತಾರೆ, ಅನೇಕ ಜನರು ನಾನು ಕಿವಿಯಾರೆ ಕೇಳಿದ್ದೇನೆ, ಮಾತಾಡ್ಸಿದ್ದೇನೆ, ಒಂದು ನೆಪ ಸಿಕ್ಕರು ಸಾಕು ನಾವು ಸ್ಟಾಪ್ ಮಾಡ್ತೇವೆ, ಬೇಡ ಇದು ಅಂತೇಳಿ. ನಮ್ಗೊಂದು ಸಣ್ಣ ಪರ್ಯಾಯವಾದ ಒಂದು ಅವಕಾಶ ಸಿಕ್ಕರು ಇದನ್ನು ಸ್ಟಾಪ್ ಮಾಡ್ತೇವೆ ಅನ್ನೋ ಒಂದು ಹತಾಶ ಪರಿಸ್ಥಿತಿಗೆ ಮುಟ್ಟಿದ್ದಾರೆ ನೋಡಿ. ಹತಾಶೆಯ ಅಂಚನ್ನು ತಲುಪಿದ್ದಾರೆ ಅವ್ರಿಗೆ. ಅದರಿಂದ ಅಷ್ಟು ಸುಲಭ ಇಲ್ಲ, ಹಿಂದಿದ್ದಷ್ಟು ಇಲ್ಲ ಈಗ ನೋಡಿ. ಹತಾಶೆಯ ಅಂಚನ್ನು ತಲುಪಿದ್ದಾರೆ. ಅನಾಥ ಪ್ರಜ್ಞೆ ಅವ್ರಿಗೇನು ಅನ್ಸುತ್ತೆ, ರೈತರಿಗೆ ಇವತ್ತು ಏನು ಕಾಡ್ತಾ ಇದೆ ಹೊರತು ಅನಾಥ ಪ್ರಜ್ಞೆ, ಯಾರು ನಮ್ಮ ಜೊತೆಗೇ ಇಲ್ಲ ಅಂತೇಳಿ. ವಿಜ್ಞಾನಿಗಳು ಅಷ್ಟಕ್ಕಷ್ಟೇ, ಅಧಿಕಾರಿಗಳಂತೂ ಎಲ್ಲ ತಿರುಗಿ ಬಿದ್ದಿದ್ದಾರೆ, ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ತಾಂತ್ರಿಕ ಮಾಹಿತಿನೂ ಸಿಗ್ತಾ ಇಲ್ಲ, ಇನ್ನು ನ್ಯಾಯವಾಗಿ ನಮ್ಗೆ ಬರೋದು ಬರ್ತಾ ಇಲ್ಲ ಅಂತೇಳಿ. ಅದರಿಂದ ಅವರು ಅನಾಥ ಪ್ರಜ್ಞೆ ಆಗಿದೆ. ಸರ್ಕಾರದ ಅನೇಕ ಯೋಜನೆಗಳು ಸರಿಯಾಗಿ ಅವ್ರಿಗೆ ಮುಟ್ತಾ ಇಲ್ಲ. ಮಾರುಕಟ್ಟೆ ಅಂತ ಹೇಳ್ಬೇಕಲ್ಲ, ಮಾರುಕಟ್ಟೆಯಲ್ಲಿ ಸೋಲು ಸೋಲು ಸೋಲು, ಸತತ ಸೋಲುಗಳಾಗಿ ಅಲ್ಲಿ ಸೋತ್ ಹೋಗಿದ್ದಾರೆ. ಬೆಲೆಗಳು ಇಲ್ಲ ನೋಡಿ. ಇಂತಹದ್ರಲ್ಲಿ ಏನ್ ಮಾಡ್ಬೇಕು ನಾವು? ಯಾಕೆ ಇದನ್ನ ಇದನ್ನ ನೋಡಿ, ಈ ಅವಕೇಶನ್ ಅಥವಾ ಇದನ್ನ ನಾವು ಉಳಿಸ್ಕೊಂಡಿದ್ದೇವೆ, ಇನ್ನು ಯಾಕೆ ಇದನ್ನ ಬಿಟ್ಬಿಡ್ಬೇಕು? ಇಷ್ಟು ದಿನ ನಾವು ಗೆದ್ದಿದ್ದೆ ಸಾಕು ಅನ್ಕೊಂಡ್ಬಿಟ್ಟು ಅಂತ ಹತಾಶೆಯ ಅಂಚನ್ನು ಅವರು ತಲುಪಿದ್ದಾರೆ. ಒಂದ್ ರೀತಿಯಿಂದ ನೋಡಿದ್ರೆ, ಒಂದ್ ರೀತಿಯಿಂದ ಎಲ್ಲ ಅಲ್ಲ, ಒಂದ್ ರೀತಿಯಿಂದ ನೋಡಿದ್ರೆ ಅವ್ರ ಭವಿಷ್ಯ ಸ್ವಲ್ಪ ಮಸಕಾಗಿದೆ ಅಂತ ಅನ್ಸುತ್ತೆ. ಅದನ್ನ ನಾವು ಮಸಕಾಗಕ್ಕೆ ಬಿಡಬಾರ್ದು, ಅದನ್ನ ನಾವು ಸ್ವಚ್ಛ ಮಾಡಬೇಕು. ನಮ್ಮ ಕಾರಲ್ಲಿ ವಿಂಡ್ ಸ್ಕ್ರೀನ್ ಇರ್ತದೆ, ಅದು ಮಸಕಾಗಿದೆ ಅಂತ ನಾವು ಬಿಡಲ್ಲ, ಸ್ವಚ್ಛಾಗಿ ಒರೆಸ್ತೇವೆ ಬಟ್ಟೆ ತಗೊಂಡು ಅಥವಾ ಇದು ಟಿಶ್ಯೂ ಪೇಪರ್ ತಗೊಂಡು. ಹಾಗೆ ಅದನ್ನ ಈಗ ಒರೆಸುವ ಕೆಲಸ ಆಗಬೇಕಾಗಿದೆ. ಅದು ರೈತ ದಿನಾಚರಣೆಯಿಂದ ನಾವು ಅದನ್ನ ನೆನಪಿಸ್ಕೊಳ್ಬೇಕು. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್ ಪ್ಲೀಸ್. ಈ ಸ್ಥಿತಿಗೆ ಕಾರಣಗಳೇನು, ಪರಿಹಾರ ಏನು ತಿಳಿಯೋಣ. 1 ಸೆಕೆಂಡ್. ನೆಕ್ಸ್ಟ್ ಪ್ಲೀಸ್. ಫಾಸ್ಟ್ 5 ಮಿನಿಟ್ಸ್ ಅಷ್ಟೇ, ಮುಗಿತಾ ಬಂದಿದೆ ನೋಡಿ. ಕರ್ನಾಟಕ ರಾಜ್ಯದ ಹಿರಿಮೆ ಹೇಳ್ಬೇಕಂದ್ರೆ ಅಥವಾ ದಕ್ಷಿಣ ಭಾರತದ ಹಿರಿಮೆ ನೋಡ್ಬೇಕಂದ್ರೆ ನೋಡಿ, ನಮ್ಮದು ಉಷ್ಣವಲಯದ ಪ್ರದೇಶ. ಇದು ಉಷ್ಣವಲಯದ ಪ್ರದೇಶ ಅಂದ್ರೆ ಏನು ಗೊತ್ತಾ ನೋಡಿ, ಬಹಳ ಜನ ಅರ್ಥ ಮಾಡ್ಕೊಳ್ಬೇಕು ಇದನ್ನ. ನಿಜವಾಗ್ಲೂ ಹೇಳ್ತೇನೆ ಕೇಳಿ. ವರ್ಷವಿಡೀ ಪ್ರಖರವಾದ ಸೂರ್ಯಪ್ರಕಾಶ ಇರ್ತದೆ, ಹಿತಕರವಾದ ಉಷ್ಣ ವಾತಾವರಣ ಇರ್ತದೆ, ನಿರಂತರವಾಗಿ ಬೆಳೆ ಬೆಳೆಯಲು ಸಹಕಾರಿ ಇದೆ. ಈ ಅವಕಾಶ ಭೂಮಂಡಲದ ಇತರ ದೇಶಗಳಲ್ಲಿ ಅಲಭ್ಯ, ಅನೇಕ ದೇಶಗಳಲ್ಲಿ ಇಲ್ಲ ಇದು ನೋಡಿ. ತಾವು ಕೇಳಿರ್ಬೋದು ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತ ಹೇಳ್ತಾರೆ. ಇನ್ನು ಕೆಲವು ಪ್ರದೇಶಗಳಲ್ಲಿ 6 ತಿಂಗಳು ಬರೀ ಕೊರೆಯುವ ಚಳಿ, ಹಿಮ ಬಿದ್ದಿರ್ತದೆ. ಇನ್ನೆಲ್ಲ ಪ್ರಖರವಾದ ಸೂರ್ಯನೇ ಇರಲ್ಲ, ಸಾಯ್ತ. ಕೆನಡಾದಲ್ಲಿ ಮೊನ್ನೆ ಹೇಳ್ತಾ ಇದ್ರು 6 ತಿಂಗಳು ಏನೇನೋ ಹೊರಗೆ ಬರೋಕ್ಕಾಗಲ್ಲ, ಹೊರಗಡೆ ಬೆಳೆ ಬೆಳೆಯೋಕ್ಕಾಗಲ್ಲ, ಏನು ಕಸ ಸಹಿತ ಬೆಳೀತಾ ಇಲ್ಲ. ಅಂಥದ್ದೇನಿಲ್ಲ ನಮ್ಮ ದೇಶದಲ್ಲಿ 12 ತಿಂಗಳು ಬೆಳೆಸ್ಬೋದು. ಮತ್ತೆ ಈ ಪ್ರಯೋಜನಗಳನ್ನು ನಾವು ಸಮರ್ಥವಾಗಿ ಬಳಸಿಕೊಂಡಿದ್ದೇವೆ. ಒಂದು ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ. ಉಷ್ಣ ವಲಯದಲ್ಲಿ
ಎರಡು ರೀತಿಯಿಂದ ಭೂಮಿ ಎಷ್ಟು ಶಕ್ತವಾಗಿದೆ. ರತ್ನಗರ್ಭ ವಸುಂಧರ ಅಂತ ಹೇಳ್ತಾರಲ್ಲ, ಅಂದ್ರೆ ಕೊಡುವಂತಹ ಶಕ್ತಿ ವಸುಂಧರೆ ಭೂಮಿಗೆ ಹೇಗಿದೆ ಅಂತಂದ್ರೆ, ಸಾಹೇಬ್ರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ನಮ್ಮ ಯೂನಿವರ್ಸಿಟಿ ಸಾಹೇಬ್ರಿದ್ದಾರೆ, 1 ಸ್ಕ್ವೇರ್ ಮೀಟರ್, 1 ಚದರ ಮೀಟರ್ ಭೂಮಿ ಒಣ ಪ್ರದೇಶದಲ್ಲಿ, 1 ಚದರ ಮೀಟರ್ ಭೂಮಿ ಇರಿಗೇಟೆಡ್ ಕಂಡೀಷನ್ ನಲ್ಲಿ ಎಷ್ಟು ಶಕ್ತಿ ಹೊಂದಿದೆ ಅಂತೇಳಿ. ಅದಕ್ಕೆ ರತ್ನಗರ್ಭ ವಸುಂಧರ. ಒಣ ಪ್ರದೇಶಗಳಲ್ಲಿ ಅಂದ್ರೆ ಮಳೆ ಆಶ್ರಿತವಾಗಿ 1 ಸ್ಕ್ವೇರ್ ಮೀಟರ್ ನಲ್ಲಿ 1 ವರ್ಷಕ್ಕೆ ನಾವು 200 ರಿಂದ 300 ರೂಪಾಯಿ ಗಳಿಸುವ ಶಕ್ತಿ ಇದೆ ಅದಕ್ಕೆ, ಅಂದ್ರೆ ನಾವು ಪ್ರಯತ್ನ ಪಟ್ರೆ. ಅದೇ ರೀತಿ ಇರಿಗೇಟೆಡ್ ಕಂಡೀಷನ್ ಆಗಿದ್ರೆ 1 ಸ್ಕ್ವೇರ್ ಮೀಟರ್ ದಲ್ಲಿ 1,000 ರೂಪಾಯಿ ಸಿಗುತ್ತೆ. ಸಮರ್ಥವಾಗಿ ಬೆಳೆಸ್ಕೊಂಡ್ರು, ಎಲ್ಲವನ್ನು ಸಮರ್ಥವಾಗಿ ಅಂತ ಶಕ್ತಿ ಇದೆ. ಲೆಕ್ಕ ಹಾಕಿ ನೀವು, 1 ಎಕರೆಯಲ್ಲಿ ಎಷ್ಟು, 4,000 ಸ್ಕ್ವೇರ್ ಮೀಟರ್, 4,000 ಇಂಟು ಎಷ್ಟಾಗಿದೆ, 40 ಲಕ್ಷ ಬರುವಂತ ಒಂದು ಅಲ್ಟಿಮೇಟ್ ಪೊಟೆನ್ಷಿಯಲ್ ಇದೆ ಅದಕ್ಕೆ. ನಾವು ಅದನ್ನ ಪೊಟೆನ್ಷಿಯಲ್ ಅನ್ನ ದಕ್ಕಿಸ್ಕೊಂಡಿದ್ದು ಎಷ್ಟು, ಇಷ್ಟೇ. ಅದ್ರ ಬಗ್ಗೆ ನೋಡಿ, ಇದು ಆಗಿದೆ, ದೊಡ್ಡ ರೀತಿಯಲ್ಲಿ ಚಿಂತನೆ ಆಗ್ತಾ ಇದೆ. ಅಂತ ಪೊಟೆನ್ಷಿಯಲ್ ಇದೆ ಅಲ್ಲ ನಮ್ಮ ದೇಶದಲ್ಲಿ. ಈಗಿರುವ ಒಟ್ಟಾರೆ ಕೃಷಿ ಭೂಮಿಯ 1/10 ಅಂಶವೂ ಸಹ ನಮ್ಮೆಲ್ಲ ಜನಸಂಖ್ಯೆಗೆ ಆಗುವಷ್ಟು ಆಹಾರವನ್ನು ಪೂರೈಸಬಹುದು ಅದನ್ನು ಸಮರ್ಥವಾಗಿ ಬಳಸಿಕೊಂಡ್ರೆ. ಬರೀ ಇಷ್ಟು ವಿಶಾಲವಾದ ಭೂಮಿಯಲ್ಲಿ ಕೃಷಿ ಮಾಡೋದು ಅಗತ್ಯನೂ ಇಲ್ಲ. ಈಗೆಲ್ಲ ನಿಖರ ಬೇಸಾಯ ಬಂದಿದೆ, ನಿಖರ ಪ್ರಿಸಿಷನ್ ಫಾರ್ಮಿಂಗ್ ಬಂದಾಗ 1/10 ನಾವು ಇಡೀ ದೇಶಕ್ಕೆ ಆಗುವಷ್ಟು, ಅಥವಾ ಈಗಿರೋ 145 ಅಲ್ಲದೇನೆ 200 ಕೋಟಿ ಆದರೂ ಸಹ ಅವ್ರಿಗೆಲ್ಲ ಆಹಾರ ಧಾನ್ಯ ಬೆಳೆಯುವಂತಹ ಒಂದು ಶಕ್ತಿ ಆ ಭೂಮಿಯಲ್ಲಿದೆ. ರತ್ನಗರ್ಭ ವಸುಂಧರ ಅಂದ್ರೆ ಅದೇನು ಹುಡುಗಾಟ ಅಲ್ಲ. ಅಂತ ಭೂಮಿ, ಅಂತ ಸ್ಕ್ವೇರ್ ಮೀಟರ್ದಲ್ಲಿ ಆ ಶಕ್ತಿ ಇದೆ ಅಂತಂದ್ರೆ ನಾವು ಸರಿಯಾಗಿ ಬೆಳೆಸ್ಕೊಂಡಿಲ್ಲ. ಕಸ ಬೆಳೀತಾ ಇದೆ, 1 ಸ್ಕ್ವೇರ್ ಮೀಟರ್ ಕಸ ಬೆಳೆಯುತ್ತೆ, 1 ಸ್ಕ್ವೇರ್ ಮೀಟರ್ದಲ್ಲಿ ಹುಲ್ಲು ಬೆಳೆಯುತ್ತೆ. ಅಂದ್ರೆ ದಾರಿಯಲ್ಲಿ ನೋಡಿರ್ಬೋದು, ಅದರಲ್ಲಿ ಅಷ್ಟು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಇಸ್ರೇಲ್ದಲ್ಲಿ ಅದನ್ನು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ, ಇನ್ ಬೇರೆ ಬೇರೆ ಕಡೆ ಸಮರ್ಥವಾಗಿ ಬಳಸ್ಕೊಳ್ತಿದ್ದಾರೆ. ಎಲ್ಲೇ ಯಾರಿಗೆ ತೊಂದರೆ ಇದನೋ, ಬದುಕಕ್ಕೆ ಹೆಣಗಾಡ್ತಾ ಇದಾರೋ ಅಲ್ಲೇ ಇವೆಲ್ಲ ಎಕ್ಸ್ಪ್ಲಾಯ್ಟ್ ಆಗ್ತವೆ. ಎಲ್ಲ ಸಂತೋಷವಾಗಿದ್ದಾರೋ ಅಲ್ಲೇ ನಿದ್ರೆ ಇರ್ತದೆ. ನೆಕ್ಸ್ಟ್ ಪ್ಲೀಸ್. ನೋಡಿ, ಪ್ರಸಕ್ತ ಕೃಷಿ ರಂಗಕ್ಕೆ ಬಾಧಿಸಿರುವ ಮುಖ್ಯ ಸಮಸ್ಯೆಗಳು ಮುಗಿತು. 2 ಸ್ಲೈಡ್ ಇರ್ಬೋದು. ಕೃಷಿ ಕಾರ್ಮಿಕರ ತೀವ್ರ ಕೊರತೆ, ಇದ್ರ ಬಗ್ಗೆ ನಾನು ಹೇಳ್ತೇನೆ. ನಾವು ಇವನ್ MSc ಮಾಡಬೇಕಾದ್ರೆ 1972, 73, 74ದಲ್ಲಿ ಅವಾಗ ಹೇಳ್ತಿದ್ವಿ, ಭಾರತ ದೇಶದ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಈ ಕೃಷಿ ಕಾರ್ಮಿಕರು ಅಪಾರವಾದ ಸಂಖ್ಯೆಯಲ್ಲಿ ಇದ್ದಾರೆ ಅಂತೇಳಿ. ಅದು ನೆಕ್ಸ್ಟ್ 10-15 ವರ್ಷದಲ್ಲಿ ಅದು ನೆಗೆಟಿವ್ ಆಗ್ತದೆ ಅಂತ ನಮಗೆ ಗೊತ್ತೇ ಇದ್ದಿಲ್ಲ. ನೋಡಿ, ಅಂತಹ ಒಂದು ದೊಡ್ಡ ಕೃಷಿ ಕಾರ್ಮಿಕರ ಸಮಸ್ಯೆ. ಇದಕ್ಕೆ ಲಿಂಕ್ ಆಗಿದ್ದು ಯಾವ್ದು ಅಂತಂದ್ರೆ ನಗರೀಕರಣ. ನೋಡಿ, ಯಾಕೆ ಇವತ್ತು ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತಂದ್ರೆ ಈ ಕೊನೆಯದಿದೆ ನೋಡಿ, ನಗರೀಕರಣಕ್ಕೆ ಲಿಂಕ್ ಆಗಿದೆ. ಅದು ಹುಡುಗಾಟ ಅಲ್ಲದು, ಸುಮ್ಮನೆ ಯಾರೊಬ್ಬರು ಏನು ಉಪವಾಸ ಬಿದ್ದು ಸಾಯ್ತಾ ಇಲ್ಲ. ಅವರೆಲ್ಲ ನಗರಕ್ಕೆ ಬಂದಿದ್ದಾರೆ, ನಗರದಲ್ಲಿ ದುಡಿತಾ ಇದ್ದಾರೆ. ಆ ಕೆಲಸ ಅವ್ರಿಗೆ ಇಷ್ಟ. ಕೃಷಿ ಕೆಲಸ, ಗುದ್ಲಿ ಹಿಡಿಯೋದು, ಸಲಿಕೆ ಹಿಡಿಯೋದು, ಮಣ್ಣು ಕೆಲಸ ಬೇಕಾಗಿಲ್ಲ. ಸಾಹೇಬರಿದ್ದಾರೆ, ಗೊತ್ತು, ಅಧ್ಯಕ್ಷರಿದ್ದಾರೆ. ಆದ್ರಿಂದ ನಗರೀಕರಣನೇ ಅದಕ್ಕೆ ಕಾರಣ. ಕೃಷಿ ಕಾರ್ಮಿಕರ ತೀವ್ರ ಕೊರತೆ ಇದೆ. ಕೃಷಿ ಪರಿಕರಗಳ ಹೆಚ್ಚಿದ ಬೆಲೆ, ಎಲ್ಲಾ ಕೃಷಿ ಪರಿಕರಗಳು ಜಾಸ್ತಿ ಆಗಿವೆ. ಮತ್ತೆ ಕೃಷಿ ಕುಟುಂಬಗಳಲ್ಲಿ ಕುಸಿದ ಜನಸಂಖ್ಯೆ, ಇದೊಂದು ದೊಡ್ಡ ರೀತಿಯಲ್ಲಿ ಕಾಡ್ತಾ ಇದೆ. ನೋಡಿ, ಇವತ್ತು ರೈತಾಪಿ ಜನ ನೋಡಿ, ಹಿಂದೆ ರೈತಾಪಿ ಜನದಲ್ಲಿ 10-15 ಜನ ಮನೆ ತುಂಬಾ ದುಡಿತಾ ಇದ್ರು, ಗಂಡು ಹೆಣ್ಣು ದುಡಿತಾ ಇದ್ರು. ಇವತ್ತು ಎಲ್ಲಿದ್ದಾರೆ ದೊಡ್ಡ ಜನಗಳು? ಇವತ್ತು ಹಳ್ಳಿಗೆ ಹೋಗಿದ್ದಾರೆ ನೋಡಿ. ನಾನು ಅನೇಕ ಹಳ್ಳಿಗಳಲ್ಲಿ, ನಾನು ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ನೋಡ್ತೇನೆ, 3/4 ಭಾಗದಷ್ಟು ಹಳ್ಳಿಯಲ್ಲಿ ಮನೆಗಳಿಗೆ ಬೀಗ ಬಿದ್ದಿದೆ. ಎಲ್ಲೋ ನಾನು ಕೇಳ್ತೇನೆ, ಎಲ್ಲಿ ಹೋಗಿದ್ದಾರೆ ಇವರು? ಏನಾದ್ರು ಆಗಿದೆನಾ, ಅಥವಾ ಬೇರೆ ಕಡೆ ಎಲ್ಲಿ ಹೋಗಿದಾರ? ಸಭೆ ಸಮಾರಂಭಕ್ಕೆ ಹೋಗಿದಾರ? ಊರ ಬಿಟ್ಬಿಟ್ಟಿದಾರ? ಅರ್ಧದಷ್ಟು ಮನೆಗಳಿಗೆ 3/4 ಭಾಗದ ಬೀಗಗಳನ್ನು ಜಡ್ದಿದ್ದಾರೆ. ಜನಗಳು ಇಲ್ಲ. ಹಳ್ಳಿ ಅಂದ್ರೆ ಅವಾಗ ಗಿಜಿಗುಡ್ತಾ ಇತ್ತು, ಜನನೇ ಇಲ್ಲ. ಅವರೆಲ್ಲ ಎಲ್ಲಿ ಹೋದ್ರು, ಯಾಕೆ ಹೋದ್ರು? ಮುಂದೆ ಕೃಷಿ ಮೇಲೆ ಅದ್ರ ಬೀಳುವ ದುಷ್ಪರಿಣಾಮ ಏನು? ಇವೆಲ್ಲ ದೊಡ್ಡ ರೀತಿಯಲ್ಲಿ ನಾವು ಯೋಚಿಸ್ ಮಾಡ್ಬೇಕಾದ್ರೆ ಇಲ್ಲಿ ಜನನೇ ಇಲ್ಲ. ಯಾಕಂದ್ರೆ ಇವತ್ತು ದೊಡ್ಡ ನೋಡಿ, ಇನ್ನೊಂದು ಹೇಳ್ತೇನೆ, ಯಾರೋ ತಪ್ಪು ತಿಳ್ಕೊಬೇಡಿ. ಹಿಂದಿನ ಕಾಲದಲ್ಲಿ ಜಮೀನ್ದಾರರು, ವತನ್ದಾರರು, ಜಾಗೀರ್ದಾರರು ಅಂತ ಹೇಳ್ತಿದ್ರಲ್ಲ, ಇವತ್ತು ಅವ್ರು ಹೇಳ್ಕೊಳಕ್ ನಾಚಿಕೆ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಅವರ ಆ 50 ಎಕರೆ 100 ಎಕರೆ ಯಾವ ಸ್ಥಿತಿಯಲ್ಲಿದೆ ಹೋಗಿ ನೋಡ್ಬೇಕಾಗಿದೆ ನಾವು. ಅದು ನೋಡಿದಾಗ ಗೊತ್ತಿದೆ, ಪಾಳು ಬಿದ್ದೋಗಿವೆ. ಅದರಿಂದ ಅವರು ಹೇಳಕ್ ಹೆಜಿಟೇಟ್ ಮಾಡ್ಕೊಳ್ತಾರೆ. ಅದು ಹೇಳಿದ್ರೆ ಎಲ್ಲಿ ನಮ್ಮ ಅಪಮಾನ ಆಗುತ್ತೆ ಅಂತ ಆ ರೀತಿಯಲ್ಲಿ ಇದ್ದಾರೆ ಅವ್ರಿಗೆ. ಯಾರೋ ತಪ್ಪು ತಿಳ್ಕೊಬೇಡಿ ಅಷ್ಟೇ. ನೋಡಿ, ಇದಕ್ಕೆಲ್ಲ ಉತ್ತೇಜನಕಾರಿ ಬೆಲೆ ಇಲ್ವೇ ಇಲ್ಲ, ಎಲ್ಲದಕ್ಕೂ ಇದೆ, ಅದಕ್ಕಿಲ್ಲ. ನೋಡಿ, ಹೆಚ್ಚುತ್ತಿರುವ ನಗರೀಕರಣ ಮತ್ತು ಕೃಷಿ ಬಗ್ಗೆ ಕುಗ್ಗುತ್ತಿರುವ ಆಸಕ್ತಿ, ಕೃಷಿ ಬಗ್ಗೆ ಆಸಕ್ತಿನೂ ಸಹ ಅದು ಕುಗ್ತಾ ಇದೆ. ಕುಗ್ಗದಂಗೆ ನೋಡ್ಕೊಳ್ಬೇಕು. ಅದು ಯಾವ ನಮ್ಮ ಕೆಲಸ, ಅಧಿಕಾರಿಗಳ ಕೆಲಸ, ವಿಜ್ಞಾನಿಗಳ ಕೆಲಸ, ಸಮಾಜದ ಕೆಲಸ, ಸರ್ಕಾರಗಳ ಕೆಲಸ ಮಾಡ್ಬೇಕು. ಅದನ್ನ ಹೇಳ್ದಂಗೆ ಅದು ಹೆಂಗೆ ಅದನ್ನು ಕುಗ್ಸಾಕ್ಬಿಡ್ಬೇಕು. ಅದೇನಾದ್ರು ಆಸಕ್ತಿ ಕುಗ್ಗಿದ್ರೆ ಜನಸಂಖ್ಯೆನೂ ಕುಗ್ಗುತ್ತೆ, ಜೀವನೂ ಕುಗ್ಗುತ್ತೆ, ಸತ್ತೋಗ್ತಾರೆ ಅಷ್ಟೇ. ನೆಕ್ಸ್ಟ್ ನೋಡಿ, ಅನೇಕ ಪ್ರದೇಶಗಳಲ್ಲಿ ಉತ್ಕೃಷ್ಟ ಕೃಷಿ ಭೂಮಿ ನಗರೀಕರಣಕ್ಕೆ ನಿರಂತರವಾಗಿ ಕಬಳಿಕೆ ಆಗುತ್ತೆ. ನೋಡಿ, ತಾವು ನೋಡಿರ್ಬೋದು. ನೋಡಿ, ಇವೆಲ್ಲ ಇಂಡಸ್ಟ್ರಿಯಲ್ ಲೇಔಟ್ಸ್, ರೆಸಿಡೆನ್ಸಿಯಲ್ ಲೇಔಟ್ಸ್ ವಿಪರೀತವಾಗಿರ್ತದೆ. ನಗರೀಕರಣ ಅನ್ನೋದು ಒಂದು ಶಾಪ್ ಆಗಿದೆ. ಹೇಳ್ತಿದ್ರೆ ಈ ಟೈಪ್ ಆಫ್ ನಗರೀಕರಣ ನ್ಯಾಚುರಲ್ ಎವಲ್ಯೂಷನ್ ನಲ್ಲಿ ಅದೇನಂತ ಹೇಳ್ತಾರೆ ಗೊತ್ತಾ? ಸೆಲ್ಫ್ ಬಿಲ್ಟ್ ಡಿಸ್ಟ್ರಕ್ಷನ್ ಅಂತೇಳಿ. ಅದರಲ್ಲಿ ಎವಲ್ಯೂಷನ್ ದಲ್ಲಿ ತಂತಾನೆ ಅಳವಡಿಸಲ್ಪಟ್ಟ ವಿನಾಶಕಾರಿ ಬೀಜ ಅಂತೇಳಿ.
ಅದನ್ನ ಡಾರ್ವಿನ್ ಗೊತ್ತಿತ್ತಂದ್ರೆ ಡಾರ್ವಿನ್ ಅವಾಗ ಹೇಳ್ತಾ ಇದ್ದ, ಅವನಿಗೆ ಅದು ಗೊತ್ತಿದ್ದಿಲ್ಲ. ಯಾಕಂದ್ರೆ ಹಿ ಲೀವ್ಡ್ ಇನ್ ದ ಪೀರಿಯಡ್ ವೇರ್ ದಿಸ್ ಟೈಪ್ ಆಫ್ ಅರ್ಬನೈಸೇಷನ್ ವಾಸ್ ನಾಟ್ ಸೀನ್. ನಾನು ಹೇಳ್ತಿದ್ದೇನೆ, ನಗರೀಕರಣದಿಂದ ಆಗುತ್ತಿರುವಂತಹ ಒಂದು ವಿನಾಶ ಆ ಎವಲ್ಯೂಷನ್ ನಲ್ಲೇ ಸೇರಿಸಲ್ಪಟ್ಟ ಬೀಜ, ಅದು ನಾಶ ಆಗೇ ಆಗುತ್ತೆ. ಈ ಟೈಪ್ ಆಫ್ ಎವಲ್ಯೂಷನ್ ಬಹಳ ಜನ ಉಳಿಯಲ್ಲ. ನನ್ನ ಪ್ರಕಾರ ಈ ಟೈಪ್ ಆಫ್ ಎವಲ್ಯೂಷನ್ ಈ ಭೂಮಂಡಲದಲ್ಲಿ ಇನ್ನು ಜನಸಂಖ್ಯೆ ಸುಮಾರು 270 ವರ್ಷ ಬದುಕಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಆಗುತ್ತೆ. ಇಲ್ಲ ಅಂತಂದ್ರೆ ದೊಡ್ಡ ವಿನಾಶಕಾರಿ ಆಗ್ಬೋದು, ಯುದ್ಧಗಳಾಗ್ಬೋದು, ಅಟಮ್ ಬಾಂಬುಗಳಾಗ್ಬೋದು, ರೋಗಗಳಾಗ್ಬೋದು, ಹಸಿವೆ ಆಗ್ಬೋದು, ಕಲಹಗಳಾಗ್ಬೋದು. ಇವೆಲ್ಲದರಿಂದ ಜನ ಜೀವರಾಶಿ ನಾಶ ಆಗುತ್ತೆ. ಈ ಟೈಪ್ ಆಫ್ ಎವಲ್ಯೂಷನ್ ಮುಂದುವರೆದ್ರೆ ಅದನ್ನ ನಾವು ಸರಿಪಡಿಸಲೇಬೇಕಾಗಿದೆ. ಎಲ್ಲ ಎವಲ್ಯೂಷನರಿ ಸೈಂಟಿಸ್ಟ್ ಇದನ್ನು ಒಪ್ಪಲೇಬೇಕು, ಒಪ್ಪದೆ ವಿಧಿನೇ ಇಲ್ಲ. ಯಾಕಂದ್ರೆ ಇದು ಸತ್ಯ. ನೋಡಿ, ಇಂಥದ್ದಾಗಿದೆ, ಒಂದು ದೊಡ್ಡ ದುರಂತ ಆಗ್ತಾ ಇದೆ. ನೆಕ್ಸ್ಟ್ ಪ್ಲೀಸ್. ಉತ್ತರಿಸಲು ಕಷ್ಟ ಸಾಧ್ಯವಾದ ಒಂದು ಪ್ರಶ್ನೆ ಕೊನೆಗಿಟ್ಟಿದ್ದೇನೆ. ಮುಂಬರುವ ದಿನಗಳಲ್ಲಿ ಕೃಷಿ ಮಾಡುವವರು ಯಾರು? ಹೂ ವಿಲ್ ಬಿ ದಿ ಫ್ಯೂಚರ್ ಫಾರ್ಮರ್ಸ್ ಇನ್ ಇಂಡಿಯಾ ಅರೌಂಡ್ ಅಸ್? ಯಾರು ಮುಂದಿನ ದಿನಗಳಲ್ಲಿ ಯಾರು ರೈತರಾಗಿರ್ತಾರೆ? ಯಾರು ಮಣ್ಣನ್ನು ಹಿಡಿತಾರೆ? ಯಾರು ಗುದ್ಲಿ ಹಿಡಿತಾರೆ? ಯಾರು ಸಲಿಕೆ ಹಿಡಿತಾರೆ? ಯಾರು ನೇಗಲಿಲ್ಲ ಈಗ ಟ್ರ್ಯಾಕ್ಟರ್ ಓಡಿಸ್ತಾರೆ? ಯಾರು ಹೋಗ್ತಾರೆ? ನೋಡಿ, ಅದನ್ನ ಮಾಡೋರು ಯಾರು? ಒಂದು ದೊಡ್ಡ $1 ಮಿಲಿಯನ್ ಪ್ರಶ್ನೆ ಆಗಿ ಉಳಿಯುತ್ತೆ. ನಾನು ಹೇಳ ಅದನ್ನೇ ಯಾರು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಉತ್ತರ ನಾನು ಹೇಳ್ತೇನೆ. ಯಾರು ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಕೃಷಿಕರಾಗ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆನೋ, ಯಾರಿಗೆ ಶಕ್ತಿ ಇದೆನೋ, ಯಾರಿಗೆ ಇದನ್ನು ಮಾಡ್ಬಿಟ್ಟು ನಾನು ಹಣ ಗಳಿಸ್ಬೇಕಂತಿದ್ದೇನೋ ಮಾಡ್ತಾರೆ. ಯಾಕಂತಂದ್ರೆ ಮುಂಬರೋ ದಿನಗಳಲ್ಲಿ ಈಗೆಲ್ಲ ಆಫ್ಟರ್ ಸಮ್ ಟೈಮ್ ಆದ್ಮೇಲೆ ಅಕ್ಕಿಯ ಬೆಲೆ ಒಂದು 200-300 ರೂಪಾಯಿ ಆದಾಗ ಎಲ್ಲರೂ ಓಡ್ತಾರೆ, ನಾನು ಉಳುಮೆ ಮಾಡ್ತೀನಿ ಅಂತೇಳಿ, ನಾನು ಭತ್ತ ಬೆಳಿತೀನಿ ಅಂತ. ರಾಗಿ 250 ರೂಪಾಯಿ ರಾಗಿ ಆದಾಗ, ತೊಗರಿ ಬೇಳೆ 500 ರೂಪಾಯಿ ಕೆಜಿ ಆದಾಗ, ಎಣ್ಣೆ 1000 ರೂಪಾಯಿ ಲೀಟರ್ ಆದಾಗ, ಹಾಲು 350-400 ರೂಪಾಯಿ ಲೀಟರ್ ಆದಾಗ ಎಲ್ಲರೂ ಓಡ್ತಾರೆ ಆ ಕಡೆ, ನಾನು ಮಾಡ್ತೇನೆ ಅಂತ ಹೇಳಿ. ತುಂಡು ಭೂಮಿ ಯಾವಾಗ ಸ್ಕ್ವೇರ್ ಮೀಟರ್ ಲೆಕ್ಕ ಬರುತ್ತೆ, ಸ್ಕ್ವೇರ್ ಮೀಟರ್ ರತ್ನಗರ್ಭ ವಸುಂಧರ ಅವ್ರಿಗೆಲ್ಲ ಆಶೀರ್ವಾದ ಮಾಡಕ್ ಶುರು ಮಾಡ್ತಾರೆ. ಅಂತ ಒಂದು ಪರಿಸ್ಥಿತಿ ಬಂದೇ ಬರ್ತದೆ. ಇಲ್ಲಾಂದ್ರೆ ಏನಾಗ್ಬೇಕ, ಅನ್ನ ಸಿಗಲ್ಲ, ಹಸುವಿಂದ ನರಳ್ತಾರೆ ಅಷ್ಟೇ. ನೆಕ್ಸ್ಟ್ ಪ್ಲೀಸ್. ನೋಡಿ, ಈ ಪ್ರಶ್ನೆಗೆ ಉತ್ತರ ಸಿಗದಿದ್ರೆ, ಅದರ ಉತ್ತರವನ್ನು ನಾವು ಕಂಡುಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಅಂತಹ ಒಂದು ಕೆಟ್ಟ ಸ್ಥಿತಿಯನ್ನು ನಾವು ತಲುಪ್ತೇವೆ. ಅದಾಗಲೇಬಾರ್ದು. ಯಾಕಂದ್ರೆ ಅದಾಗಬಾರ್ದು ಅಂತ ನಾನು ಇವತ್ತು ರೈತ ದಿನಾಚರಣೆಯಲ್ಲಿ ನಾನು ಎಲ್ಲರನ್ನೂ ನಾನು ಕೇಳ್ಕೊಳ್ತೇನೆ. ನಾವೆಲ್ಲರೂ ಒಳ್ಳೆಯದನ್ನ ಹಾರೈಸೋಣ ಅಂತ, ಕೆಟ್ಟದನ್ನ ಆಲೋಚನೆ ಮಾಡೋದು ಬೇಡ. ಅದರಿಂದ ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಅಂತ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಆಗೋ ಒಂದು ಸ್ಟೇಟ್ಮೆಂಟ್ ಇದೆಲ್ಲ ಸದಾ ಅದು ಹಸಿರಾಗಿರ್ಲಿ ಅನ್ನೋ ಒಂದು ಕೊನೆಯ ಒಂದು ಮಾತನ್ನು ಹೇಳ್ತಾ, ತಾವೆಲ್ಲರೂ ಇಷ್ಟೊತ್ತು ಕುತೂಹಲದಿಂದ, ಆಸಕ್ತಿಯಿಂದ, ಸಹಕಾರ ಕೊಟ್ಬಿಟ್ಟು ಎಲ್ಲರೂ ನಾನು ಮಾತಾಡ್ಬೇಕಾದ್ರೆ ಎಲ್ಲರ ಮುಖವನ್ನು ನೋಡ್ತಿದ್ದೆ. ಎಲ್ಲರ ಮುಖದಲ್ಲಿ ಬಂದ ಆಸೆ, ಎಲ್ಲರ ಮುಖದಲ್ಲಿ ಅವ್ಯಕ್ತವಾದ ಭಯ, ಎಲ್ಲರ ಮುಖದಲ್ಲಿ ಆಸಕ್ತಿ, ಮುಂದೆ ಏನು ಇವ್ರು ಹೇಳ್ತಾರ ಅನ್ನುವಂತ ಒಂದು ಪ್ರಶ್ನೆ ಎಲ್ಲವೂ ಸಹ ನಾನು ಎಲ್ಲರ ಮುಖದಲ್ಲಿ ಗೋಚರಿಸ್ತು. ಅದರಿಂದ ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ, ಎಸ್ಕಾರ್ಟ್ ಸಂಸ್ಥೆಗೆ ಕೊನೆಯದಾಗಿ ನಾನು ಎಸ್ಕಾರ್ಟ್ಸ್ ಕುಬೋಟಾ ಸಂಸ್ಥೆಗೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಯಾಕಂತಂದ್ರೆ ಇಂತಹ ಒಂದು ಮಹತ್ವಪೂರ್ಣವಾದ ದಿನದಂದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನ ಈ ದಿನ ರಾಷ್ಟ್ರೀಯ ಕೃಷಿ ದಿನಾಚರಣೆ ಅಂತ ಆಚರಿಸುವ ಸಂದರ್ಭದಲ್ಲಿ ಅವರು ಸಹ ಕೈ ಜೋಡಿಸಿದ್ದಾರೆ. ನಾವು ಹಿಂದೆ ಬಿದ್ದಿಲ್ಲ, ನಾವು ಇದ್ದೇವೆ ರೈತರ ಜೊತೆಗೆ, ನಾವು ಈ ದೇಶದಲ್ಲಿ ಅನ್ನವನ್ನು ಉತ್ಪಾದಿಸುವ ಪ್ರಕ್ರಿಯೆಯಲ್ಲಿ ನಮ್ದು ಪಾಲಿದೆ ಅಂತ ಹೇಳ್ಕೊಂಡು ಅವರು ಮಾಡಿದ್ದಾರೆ. ಅದರಿಂದ ಪಾಟೀಲ್ ಸಾಹೇಬರಿಗೆ ಎಲ್ಲರಿಗೂ ಉಳಿದ ಎಲ್ಲಾ ಸಾಹೇಬರುಗಳಿಗೂ ಅವ್ರ ಪದಾಧಿಕಾರಿಗಳು ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಜೋರಾದ ಚಪ್ಪಾಳೆ ಬರಲಿ. ಎಂತಹ ಅದ್ಭುತವಾಗಿರುವಂತಹ PPTs ಇತ್ತು ನಿಮ್ದು. ಖಂಡಿತ ರೈತರು ಅಂತ ಅಂದಿದ ತಕ್ಷಣ ಕೆಲವರೆಲ್ಲ ತುಂಬಾ ಈಸಿಯಾಗಿ ಮಾತಾಡ್ತಾರೆ ಅನ್ನುವಂತ ಒಂದು ಆಲೋಚನೆ ಮನಸ್ಸಲ್ಲಿರತ್ತಲ್ಲ, ಅವ್ರನ್ನ ಹಿತ್ತಲ್ವಣಿ ಸರ್ ಅವ್ರ ಹತ್ರ ಬಿಟ್ಟು ಈ PPT ತೋರ್ಸಿದ್ರೆ ರೈತರು ದೇಶದ ಆಸ್ತಿ ಅವರೇ ಮೊದಲು ಅನ್ನುವಂತ ವಿಚಾರ ಅವರೆಲ್ಲರ ಮನಸ್ಸಲ್ಲಿ ಬರುವಂಗೆ ಮಾಡ್ತಾರೆ. ಸೊ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಹಿತ್ತಲ್ಮಣಿ ಸರ್ಗೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ರು ಗಣ್ಯರು ಬಂದಿದ್ದಾರೆ, ಡಾಕ್ಟರ್ ಭಾರತಿ ಸರ್. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೀನಿ.